ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ವಿ ವಿಲ್ ಗೋಯಿಂಗ್ ಟು ಡೀಲ್ ಅಬೌಟ್ ದಿಸ್ 10-hour crash course. Okay, so this is mainly for AO and AAO exam, agriculture officer and assistant agriculture officer. See, we are all know that KA ಇಂದ KPSC ಶಿಫ್ಟ್ ಆಗಿದೆ, ರೈಟ್? ಅಂಡ್ ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಫೈನ್. ಸೊ ಈ ಒಂದು ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್. ಸೊ ಸೇವ್ ಮಾಡ್ಕೊಳ್ಳಿ, ಫೈನ್. ಅಂಡ್ ಇದುವರೆಗೂ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್, ಲೈಕ್, ಶೇರ್ ಅಂಡ್ ಕಾಮೆಂಟ್ ಅಂಡ್ ಆಲ್ಸೋ ಫಾಲೋಸ್ ಆನ್ ಎಕ್ಸ್, ಟೆಲಿಗ್ರಾಮ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್. ಸೊ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ದ ರೀಸೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು AO exam. Fine. Okay, so move on to the topic of the video. Okay, so students question ಮಾಡ್ತಿದ್ರು, ಸರ್ ವಾಟ್ ಯು ಮೀನ್ ಬೈ ದಿಸ್ 10 hour? ಸೊ ಎಂಟೈರ್ ಕೋರ್ಸ್ ನೀವು 10 hour ಅಲ್ಲಿ ಮುಗಿಸ್ತೀರಾ? ಅಫ್ಕೋರ್ಸ್ 20 ಸಬ್ಜೆಕ್ಟ್ಸ್ ಇದೆ ಅಂಡ್ GKನು 10 ಸಬ್ಜೆಕ್ಟ್ಸ್ ಅರೌಂಡ್ ಬರುತ್ತೆ. ಸೊ 30 ಸಬ್ಜೆಕ್ಟ್ಸು ಇಟ್ಸ್ ಅ ವೆರಿ ವ್ಯಾಸ್ಟ್ ಸಿಲೆಬಸ್. ನೀವು 10 hours ಅಲ್ಲಿ ಮುಗಿಸ್ತೀರಾ? ಮುಗಿಸಿದ್ರು ಹೇಗೆ ಮಾಡ್ತೀರಾ? ಅಂಡ್ ಹೂ ಆರ್ ಆಲ್ ದ ಫ್ಯಾಕಲ್ಟಿ ಹಿಯರ್? ಫೈನ್. ಅಫ್ಕೋರ್ಸ್ ನೀವು ಯಾವಾಗ ಪ್ರಿಪೇರ್ ಆಗ್ತಿದ್ದೀರಿ ಅಂತ ನಿಮಗೆ ಆ ಡೌಟ್ ಇದ್ದೇ ಇರುತ್ತೆ, ರೈಟ್? ದೆನ್ ಮೆಟೀರಿಯಲ್ಸ್ ಹೇಗಿರುತ್ತೆ ಅಂಡ್ ಈ ಒಂದು 10 hour ಕೋರ್ಸು ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ? ಸೊ ನಿಮಗೂ ಈ ಕ್ವಶನ್ಸ್ ಇದ್ರೆ ಜಸ್ಟ್ ಬಿ ವಿತ್ ಮೀ ಫಾರ್ ಐ ಥಿಂಕ್ 20 to 30 minutes. ಸೊ ವಿ ವಿಲ್ ಕ್ವಿಕ್ಲಿ ಫಿನಿಶ್ ಆಫ್ ದಿಸ್ ವಿಡಿಯೋ, ಫೈನ್. ಓಕೆ, ಸೊ ಇಲ್ಲಿ ನಿಮಗೆ ಅರೌಂಡ್ ಒಂದು 10 to 15 ಪಾಯಿಂಟ್ಸ್ ಹೇಳ್ತೀನಿ. ಓಕೆ, ಸೊ ಲೆಟ್ಸ್ ಡೀಲ್ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಬನ್ನಿ. ಇಟ್ ಈಸ್ ಅ ಫೋಕಸ್ಡ್ ಅಂಡ್ ಕ್ರಿಸ್ಪ್ ಕಂಟೆಂಟ್. ಸಿ, ಇಲ್ಲಿ ನಿಮಗೆ ಫೋಕಸ್ಡ್ ಅಂತ ಬಂದಾಗ, ಫೈನ್. ಸಿ, ವಿಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್. ಸೊ ದಿಸ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಕಂಟೆಂಟ್. ಸೊ ನಿಮಗೆ ಎಕ್ಸಾಮ್ ಏನ್ ಬೇಕಲ್ಲ, KPSCಗೆ ಏನ್ ಬೇಕಲ್ಲ, ಸೊ ಆ ಒಂದು ಎಸೆನ್ಷಿಯಲ್ ಕಂಟೆಂಟ್ ಮಾತ್ರ ನಿಮ್ಗೆ ಇಲ್ಲಿ ಕೊಡ್ತೀವಿ. ಇಟ್ಸ್ ನಾಟ್ ಲೈಕ್ ಸರ್ ನಾವು 4 ವರ್ಷ ಡಿಗ್ರಿ ಮಾಡಿದೀವಿ, ನೀವು ಬರೀ 10 hours ಅಲ್ಲಿ ಮುಗಿಸ್ತೀವಿ ಅಂದ್ರೆ ಹೌ ಇಟ್ ಪಾಸಿಬಲ್? ದಟ್ಸ್ ವೇರ್ ಕ್ವಶನ್ ಕಮ್ಸ್. ದಿಸ್ ಈಸ್ ಫೋಕಸ್ಡ್ ಅಪ್ರೋಚ್. ಸೊ ನಿಮಗೆ ಸಿಲೆಬಸ್ ಪ್ರಕಾರ ಸಿಲೆಬಸ್ ಮಾಡ್ಕೊಡ್ತೀವಿ ಅಂಡ್ ಇಟ್ ಈಸ್ ಇನ್ ಲೈನ್ ವಿತ್ ದ KPSC. ಓಕೆ, ಅಂಡ್ ಕ್ರಿಸ್ಪ್ ಕಂಟೆಂಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹಾರ್ಡ್ಲಿ ಯು ವಿಲ್ ಗೆಟ್ 100 to 120 pages ಫಾರ್ ಈಚ್ ಸಬ್ಜೆಕ್ಟ್. ಫೈನ್. ದಿಸ್ ಈಸ್ ದ ಕ್ರಿಸ್ಪ್ ಕಂಟೆಂಟ್ ವಿಚ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ದ ರಿವಿಷನ್, ಫೈನ್. ಅಂಡ್ ಸೊ ಐ ವಿಲ್ ಶೋ ಯು ದ ಮೆಟೀರಿಯಲ್ ಹಿಯರ್. ಸೊ ಮೆಟೀರಿಯಲ್ನ ಚೆಕ್ ಮಾಡಿ. ಸಿ, ದಿಸ್ ಇಸ್ ದ ಫರ್ಟಿಲೈಸರ್ ಟಾಪಿಕ್ ಆಫ್ ಸಾಯಿಲ್ ಸೈನ್ಸ್. ಸೊ ಇಲ್ಲಿ ನಿಮಗೆ, ರೈಟ್, ಯು ಹ್ಯಾವ್ ವಾಚಿಂಗ್ ಹಿಯರ್, ಸಿ ಕ್ಲಾಸಿಫಿಕೇಶನ್, a simple table diagram, fine, and explanation for that. Okay, so in tabular format, see this is the classification of fertilizers. So this is the material, right? So nitrogenous fertilizers andre yadu fertilizers, idralli nitrogenous, phosphatic, potash, complex. So this is the notes material. Yes, this is available in PDF format. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ತಗೋಬಹುದು. ಸೊ ಇದೇ ತರ ಸಿ we explained the complete concept in diagram format, right? So we are all know that simply ನೀವು ಕಂಟೆಂಟ್ ಓದೋದಕ್ಕಿಂತ ಒಂದು ಇಮೇಜ್ ಮುಖಾಂತರ ಕಲ್ತಿದ್ದೀನಿ ಅಂತಂದ್ರೆ so you will remember more. So that's why we have given the images also and we explain through images, right? Same ಎಲ್ಲ ಸಬ್ಜೆಕ್ಟು ಇದೇ ತರ ಇರುತ್ತೆ ನಿಮಗೆ, ಫೈನ್. ಸೊ ದಿಸ್ ಈಸ್ ದ ಮೆಟೀರಿಯಲ್. ಐ ಟೋಲ್ಡ್ ಯು ನೋ ವೆರಿ ಕ್ರಿಸ್ಪ್ ಮೆಟೀರಿಯಲ್ ಅಂತ. ಸೊ ಇಲ್ಲಿ ನಿಮ್ಗೆ ಯಾವುದೇ ಪ್ಯಾರಾಗ್ರಾಫ್ ಫಾರ್ಮೆಟ್ ಸಿಗಲ್ಲ, ಡೈರೆಕ್ಟ್ಲಿ to the point which is most essential for the objective type of exam, right? Okay, point number 2, time saving RMM matlab ready made material, right? See, ಒಂದು ಅರ್ಥ ಮಾಡ್ಕೊಳ್ಳಿ. ಸೊ there are 5000 to 7000 pages ನೋಟ್ಸ್ ಇದೆ. ಯಾವುದು ವೆನ್ ಯು ಕಲೆಕ್ಟ್ ಇಟ್ ಸೆಮ್ ವೈಸ್, ನಮ್ಗೆ ಕೊಟ್ಟಿರೋ ನೋಟ್ಸು ಸೆಮ್ ವೈಸ್ ನೀವು ಕಲೆಕ್ಟ್ ಮಾಡಿದ್ದೆ, ಅದರಲ್ಲಿ 5000 to 7000 ಮಿನಿಮಮ್ ನಿಮಗೆ ಸಿಗುವಂಥದ್ದು. ಅಂಡ್ ಯು ಹ್ಯಾವ್ ಎ ಡೌಟ್ ದಟ್ ಸಿ ನಾನು ಈ 5000 7000 ಪೇಜಸ್ನ ರೆಫರ್ ಮಾಡೋದಾ ಅಂಡ್ ವಿ ಗಿವಿಂಗ್ ದ ಮೆಟೀರಿಯಲ್ 2000 to 2500. ಸೊ ಈ ಒಂದು ಮೆಟೀರಿಯಲ್ ನಿಮಗೆ ವಿತ್ ಇನ್ ದಿಸ್ ಮಚ್ ಪೇಜಸ್, ಸೊ ಅರೌಂಡ್ ನಿಮಗೆ 70 to 80% ರೆಡ್ಯೂಸ್ ಆಯಿತು, ಫೈನ್. ಸೊ ಯು ಹ್ಯಾವ್ ಎ ಡೌಟ್ ದಟ್ ಇದನ್ನು ಫಾಲೋ ಮಾಡೋದು ಅಂತ. ಯು ಥಿಂಕ್ ಆನ್ ಯುವರ್ ಸೆಲ್ಫ್. ಸಿ, ಇದನ್ನ ನೀವು ಓದ್ಬೋದು, ವೆರಿ ಬ್ರಾಡ್ ಆಗಿರುತ್ತೆ, ಕಾನ್ಸೆಪ್ಟ್ಸು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇಷ್ಟನ್ನ ನೀವು ಓದಿದ್ಮೇಲೆ ರಿವಿಷನ್ ಮಾಡೋಕ್ಕಾಗುತ್ತಾ? ಕ್ವಶನ್ ಯುವರ್ ಸೆಲ್ಫ್. ಅಂಡ್ ವೆದರ್ ರಿವೈಸ್ ಮಾಡಿದ ಮೇಲೂ ಕೂಡ ಎಕ್ಸಾಮ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡೋಕ್ಕಾಗುತ್ತಾ?
ಸೊ ದಟ್ ಈಸ್ ದ ಪಾಯಿಂಟ್ ಹಿಯರ್, ರೈಟ್. ಸೊ ಮೆಟೀರಿಯಲ್ ಅಂದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಈವನ್ ನೀವು ಕೆಲವೊಂದು AI ಟೂಲ್ಸ್ ಲೈಕ್ ChatGPT ಯೂಸ್ ಮಾಡಿ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಎಂಟೈರ್ ಕಂಟೆಂಟ್. ಬಟ್ ಇಷ್ಟನ್ನ ನೀವು ರಿವೈಸ್ ಮಾಡೋಕ್ಕಾಗುತ್ತಾ ಯೋಚನೆ ಮಾಡಿ. ಸೊ ದಟ್ಸ್ ವೇ ಇನ್ವೈಸ್ ಮೆಟೀರಿಯಲ್ ಹೆಲ್ಪ್ಸ್. ಸೊ ಇಟ್ ಈಸ್ ರೆಡಿ ಮೇಡ್ ಕಂಟೆಂಟ್. ಫೈನ್. ಓಕೆ. ಸೊ ಇದೇ 10 hours ಕೋರ್ಸ್ ಅಲ್ಲಿ ಯು ವಿಲ್ ಗೆಟ್ ದ ಟೆಸ್ಟ್ ಸೀರೀಸ್. ಇಟ್ ಈಸ್ ಇನ್ ಲೈನ್ ವಿತ್ ದ ಲೇಟೆಸ್ಟ್ KPSC ಪ್ಯಾಟರ್ನ್. ಸೊ ನೀವು ಆಲ್ರೆಡಿ ನಮ್ಮ ಫ್ರೀ ಟೆಸ್ಟ್ ನ ಅಟೆಂಡ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ದಟ್. ಬಟ್ ಇದುವರೆಗೂ ಯಾರು ಫ್ರೀ ಟೆಸ್ಟ್ ಅಟೆಂಡ್ ಮಾಡಿಲ್ಲಲ್ಲ, ಸೊ ಗೋ ಅಟೆಂಡ್ ದ ಫ್ರೀ ಟೆಸ್ಟ್ ಅಂಡ್ ದೇರ್ ಯು ಕಮ್ ಟು ನೋ ದಟ್ ದೇರ್ ಇಸ್ ಎ ಕ್ವಶನ್ಸ್ ಬೇಸ್ಡ್ ಆನ್ ಸ್ಟೇಟ್ಮೆಂಟ್ ಬೇಸ್ಡ್. ಸೊ ರೈಟ್, 1 statement, 2 statement, 3 up to 4 statement ಕೂಡ ಕೊಟ್ಟಿದ್ದೀವಿ. ಅಂಡ್ ಯು ಆರ್ ಆಲ್ ನೋ ದಟ್ ನೀವು ರೀಸೆಂಟ್ PDO ಎಕ್ಸಾಮ್ ಆಗಿರ್ಬೋದು, KPSC ಎಕ್ಸಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆವೆಲ್ ಆಫ್ ದ ಆಸ್ಕಿಂಗ್ ಕ್ವಶನ್ಸ್ ವಾಸ್ ಹೈ. ಸೊ ನಾವು ಮೊದಲು ಪ್ರಿಪೇರ್ ಆಗ್ತಿದ್ರೆ ಡೆಫಿನೆಟ್ಲಿ ವಿ ಆರ್ ಇನ್ ಎ ರಾಂಗ್ ಸ್ಟ್ರಾಟಜಿ. ಸೊ ಅಡ್ಯಾಪ್ಟ್ ಟು ದ ನ್ಯೂ ಪ್ಯಾಟರ್ನ್ ಅಂಡ್ ಮ್ಯಾಚ್ ದ ಫಾಲೋಯಿಂಗ್ ಆಗಲಿ. ದೆನ್ ಪೇರ್ ಟೈಪ್, ಓನ್ಲಿ 1 pair, ಓನ್ಲಿ 2 pair, ಓನ್ಲಿ 3 pair. ಸಿ ಪ್ರೀವಿಯಸ್ಲಿ ಇಟ್ ಈಸ್ ಓನ್ಲಿ UPSC ಪ್ಯಾಟರ್ನ್ ಇತ್ತು, ಬಟ್ ನೌ KPSC adapted this pattern and every exam, each and every exam has changed. And tricky one also, like incorrect, correct, ಈ ತರ ಟ್ರಿಕ್ಕಿ ಒನ್ ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಿದ್ದಾರೆ. ಸೇಮ್ ಪ್ಯಾಟರ್ನ್ ಅಲ್ಲಿ ಯು ವಿಲ್ ಗೆಟ್ ದ ಟೆಸ್ಟ್ ಸೀರೀಸ್, ರೈಟ್. ಫೈನ್. ಸಿ ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ಯು ಹೆಂಗೆ ಇನ್ವೈಸ್ ಟೆಸ್ಟ್ ಸೀರೀಸ್ ಅಂತ ಬರುತ್ತೆ ಅಂತ. ಸಿ ದಿಸ್ ಈಸ್ ದ ಕಂಟೆಂಟ್. ಓಕೆ. ಸೊ ಕಂಟೆಂಟ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಯಾವುದೇ ಮೆಟೀರಿಯಲ್ ಹೋಗಿ, ಧಾರವಾಡ ಕ್ಯಾಂಪಸ್ ಆಗಿರ್ಬೋದು, GKVK ಕ್ಯಾಂಪಸ್, ಹಾಸನ್ ಕ್ಯಾಂಪಸ್, ರಾಯಚೂರು ಕ್ಯಾಂಪಸ್, ಈ ಮೆಟೀರಿಯಲ್ ನೀವು ಕಲೆಕ್ಟ್ ಮಾಡ್ತೀರಾ. ಎವ್ರಿ ಒನ್ ಕ್ಯಾನ್ ಕಲೆಕ್ಟ್ ದ ಮೆಟೀರಿಯಲ್. ಸೊ ಇಲ್ಲಿ ಸ್ಟೂಡೆಂಟ್ ಪ್ರಿಪರೇಷನ್ ಇರುತ್ತೆ ಈ ಲೆವೆಲಲ್ಲಿ. ಬಟ್ KPSC ಶಿಫ್ಟ್ ಆಗಿರೋದ್ರಿಂದ ಇದು KA ಲೆವೆಲ್ ಅಂತ ತಗೊಂಡ್ರೆ, ಸೊ ಇದಕ್ಕಿಂತ ಹೈ ಲೆವೆಲ್ ಅಲ್ಲಿ KPSC ಕ್ವಶನ್ಸ್ ಕೇಳ್ತಿದ್ದಾರೆ. ವಿ ನೋ ದಟ್, ರೈಟ್. ಸೊ ಈ ಒಂದು ಗ್ಯಾಪ್ ಇದೆಯಲ್ಲ, ಯಾವುದು ಸ್ಟೇಟ್ಮೆಂಟ್, ಐ ಮೀನ್ ಸ್ಟೂಡೆಂಟ್ ಪ್ರಿಪರೇಷನ್ ಇಂದ KPSC ಲೆವೆಲ್ಗೆ, ಸೊ ಈ ಒಂದು ಗ್ಯಾಪ್ ನ ಬ್ರಿಡ್ಜ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ದಟ್, ರೈಟ್. ಬಟ್ ಇನ್ಫ್ಯಾಕ್ಟ್ ಏನಂತಂದ್ರೆ ನಿಮಗೆ ಈ ಒಂದು ಗ್ಯಾಪ್ ಇದೆಯಲ್ಲ, ಇಲ್ಲಿ ಏನಂತಂದ್ರೆ ಟಫರ್ ಲೆವೆಲ್, ಈವನ್ KPSC ಗಿಂತ ಟಫರ್ ಲೆವೆಲ್ ಕ್ವಶನ್ಸ್ ನಿಮಗೆ ಸಿಗ್ತಿದೆ. ಸೊ ದಾಟ್ ನೀವು ನೆಕ್ಸ್ಟ್ KPSC ಅಟೆಂಡ್ ಮಾಡ್ಬೇಕಾದ್ರೆ ಯು ಫೀಲ್ ಲೈಕ್ ಎಸ್ ನಾನ್ ಡೂಯಬಲ್ ಅಂತ ನಿಮಗೆ ಫೀಲ್ ಬರಬೇಕು ಅಂತಂದ್ರೆ, ನೀವು ಅದಕ್ಕಿಂತ ಟಫ್ ಇರೋದು ಮಾಡಿದಾಗ ಸೊ ಸ್ವಲ್ಪ ಲೆವೆಲ್ ಕಡಿಮೆ ಆಯ್ತಂದ್ರೆ ಯು ಫೀಲ್ ಇಟ್ ಲೈಕ್ ಈಸಿ. ಸೊ ದಟ್ಸ್ ವೇರ್ ಇನ್ವೈಸ್ ಟೆಸ್ಟ್ ಸೀರೀಸ್ ವಿಲ್ ಹೆಲ್ಪ್. ಸೊ ಜಸ್ಟ್ ಒಂದು ಗ್ರಾಫ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೆಂಗೆ ಟೆಸ್ಟ್ ಸೀರೀಸ್ ವರ್ಕ್ ಆಗುತ್ತೆ ಅಂತ. ಫೈನ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸಿ ಕ್ವಿಕ್ ರಿವಿಷನ್ ಫಾರ್ ಮ್ಯಾಕ್ಸಿಮಮ್ ಇನ್ಪುಟ್. ಸಿ ಇಲ್ಲಿ ನೋಡಿ 10 hours ಅಂತ ಬಂದಾಗ ಇಟ್ಸ್ ನಾಟ್ ಲೈಕ್ ಈಚ್ ಸಬ್ಜೆಕ್ಟ್ 10 hours ಅಂತಲ್ಲ. ಸಿ ಇಫ್ ಯು ಟೇಕ್ ಅಪಿಕಲ್ಚರ್, ಸೆರಿಕಲ್ಚರ್, ಇದು ಓನ್ಲಿ ನಿಮಗೆ 2 to 4 hours ಅಲ್ಲಿ ಮುಗಿಯುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಎಂಟಮಾಲಜಿ, ಸಾಯಿಲ್ ಸೈನ್ಸ್, pathology, so it will take around 14 to 15 hours. So this is a target oriented approach, right. ನೀವು ಇಲ್ಲಿ 10 hours ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದ್ರೆ ಯು ಆರ್ ಇನ್ ಎ ರಾಂಗ್ ಪಾತ್. ಯಾಕೆಂತಂದ್ರೆ ಬರೋದೇ 2 to 3 questions. ಆದ್ದರಿಂದ ಯು ವಿಲ್ ಫೋಕಸ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಮೋರ್. ಸೊ ಅವರ್ ಕ್ಲಾಸಸ್ ವಿಲ್ ಬಿ ಆನ್ ದೀಸ್ ಲೈನ್ಸ್ ಓನ್ಲಿ, ರೈಟ್. ಆವರೇಜ್ ಆಗಿ ಯು ವಿಲ್ ಗೆಟ್ ದ 10 hours. ಬಟ್ ವೆನ್ ಯು ಲುಕ್ ಇನ್ ಟು ಡೀಪ್ ಯು ವಿಲ್ ಕಮ್ ಟು ನೋ ದಟ್. ಸೊ ಇಲ್ಲಿ ಕ್ವಿಕ್ ರಿವಿಷನ್ಗೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ರಿಸ್ಪ್ ಆಗಿ ನೋಟ್ಸ್ ಕೊಡಲಾಗ್ತಿದೆ ಅಂಡ್ ಇಟ್ ಈಸ್ ಟಾರ್ಗೆಟ್ ಓರಿಯೆಂಟೆಡ್, ರೈಟ್. ಸೊ ನಾವು ಡಿಗ್ರಿಯಲ್ಲಿ 4 years ಓದಿದ್ದೀವಿ. ಸೊ ಈಗ 4 years ಮಾಡಕ್ ನಮ್ಮ ಹತ್ರ ಟೈಮು ಇಲ್ಲ. ಸೊ ಅದಕ್ಕೆ ಕ್ರಿಸ್ಪ್ ಆಗಿ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ AO ಎಕ್ಸಾಮ್ಗೆ ಎಷ್ಟು ಬೇಕಲ್ಲ, ಸೊ ಅಷ್ಟು ನಿಮಗೆ ಇಲ್ಲಿ ಸಿಗುತ್ತೆ. ಫೈನ್. ಓಕೆ. ಸೊ ದಿಸ್ ಈಸ್ ಫಾರ್ ಮ್ಯಾಕ್ಸಿಮಮ್ ಇಂಪ್. ಯಾಕೆ ಅಂತಂದು ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಎಷ್ಟು ಓದ್ತೀವಿ ಅಂತಲ್ಲ, ಎಷ್ಟು ರಿಟೆನ್ಷನ್ ಮಾಡಿರ್ತೀವಿ ಅಂಡ್ ಆ ರಿಟೆನ್ಷನ್ ಮಾಡಿರೋದು ಎಷ್ಟು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಮಾಡ್ತೀವಿ, ದಟ್ಸ್ ಮೋರ್ ಇಂಪಾರ್ಟೆಂಟ್, ರೈಟ್. ಸೊ ದಟ್ಸ್ ವೇರ್ ಇನ್ವೈಸ್ ಮೆಥಡ್ ಕಮ್ಸ್ ಇನ್ ಹ್ಯಾಂಡಿ. ಫೈನ್. ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎನರ್ಜಿ ಅಂಡ್ ಎಫರ್ಟ್. ಐ ನೋ ದ್ಯಾಟ್ ಈವನ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕೂಡ ನಾನೇ ಎಲ್ಲ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ತಿದ್ದೆ. ನಾನು UPSC ಅಗ್ರಿಕಲ್ಚರ್ ಆಪ್ಷನಲ್ ಮಾಡ್ಬೇಕಾದ್ರೆ, ಸೊ ಪ್ರಿಪರೇಷನ್ಗೆ ಐ ಕಲೆಕ್ಟಿಂಗ್ ದ ಮೆಟೀರಿಯಲ್. ಇಟ್ ಟೇಕ್ಸ್ ಅರೌಂಡ್ 7 to 8 months ಬರೀ ಮೆಟೀರಿಯಲ್ ಕಲೆಕ್ಟ್ ಮಾಡ್ಲಿಕ್ಕೆ, ರೈಟ್ ಮೆಟೀರಿಯಲ್. ಫೈನ್. ಸೊ ಇಲ್ಲಿ ಮೆಟೀರಿಯಲ್ ಕಲೆಕ್ಟ್ ಮಾಡ್ತಿದ್ದೀರಾ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎನರ್ಜಿ. ಎಸ್, ಐ ನೋ ದಟ್. ದೆನ್ ಕಲೆಕ್ಟ್ ಮಾಡಿದ ಮೇಲೂ ಕ್ರಾಸ್ ವೆರಿಫೈ ದಟ್ ವೆದರ್ ದಿಸ್ ಮೆಟೀರಿಯಲ್ ಇಸ್ ಸೂಟಬಲ್ ಫಾರ್ AO ಎಕ್ಸಾಮ್. ದಟ್ಸ್ ವೆರಿ ಮಚ್ ಇನ್ ಕ್ವೆಶನ್, ರೈಟ್. ಮೆಟೀರಿಯಲ್ ಸಿಗುತ್ತೆ ನಿಮಗೆ. ಈಗ ವೆಬ್ಸೈಟ್ಗೆ ಹೋದ್ರೆ ಯು ಕ್ಯಾನ್ ಡೌನ್ಲೋಡ್ ದಟ್. ಬಟ್ ಅದನ್ನ ಕ್ರಾಸ್ ವೆರಿಫೈ ಮಾಡೋಕ್ಕೆ ಯು ನೀಡ್ ಎ ಟೈಮ್, ರೈಟ್. ದೆನ್ ಕೆಲವೊಂದು ಕಾನ್ಸೆಪ್ಟ್ಸು ಅಫ್ಕೋರ್ಸ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಕೆಲವೊಂದು ಜೆನೆಟಿಕ್ಸ್ ತಗೋಬಹುದು, ಎಂಟಮಾಲಜಿ ತಗೋಬಹುದು. ದೇರ್ ಆರ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್, ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಡ್
ಇಮೇಜಸ್, ಗ್ರಾಫ್ಸ್, ಡಯಾಗ್ರಾಮ್ಸ್ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ದಿಸ್ ಟೈಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅನಾಲಿಸಿಸ್ ಟೈಪ್ ಆಫ್ ಕ್ವಶನ್ಸ್ ಇನ್ KPSC. ಓಕೆ, ಸೊ ಹಾಗಾಗಿ ನೀವು ಇದನ್ನೆಲ್ಲ ವರ್ಕ್ ಮಾಡಬೇಕಾಗುತ್ತೆ. ಯು ನೀಡ್ ಅ ಲಾಟ್ ಆಫ್ ಎನರ್ಜಿ ಅಂಡ್ ಎಫರ್ಟ್. ಫೈನ್, ಬಟ್ ಎಕ್ಸಾಮ್ ಅಂತ ಬಂದಾಗ ವೇರ್ ಯು ಗೆಟ್ ದ ರ್ಯಾಂಕ್ ಇನ್ ದ ಸೆನ್ಸ್, ಸಿ ಇಟ್ ಈಸ್ ಆಲ್ ಅಬೌಟ್ ಆಕ್ಚುಯಲ್ ಲರ್ನಿಂಗ್. ನೀವೆಷ್ಟು ಕಲಿತಿದ್ದೀರಾ, ಸಿ ನೋ ಬಡಿ ವಿಲ್ ಆಸ್ಕ್ ಯು ಎಷ್ಟು ಮೆಟೀರಿಯಲ್ ರೆಫರ್ ಮಾಡಿದ್ದೀರಾ ಅಂತಲ್ಲ, ನಿಮಗೆ ನಾಲೆಡ್ಜ್ ಇದೆಯಾ ಅದ್ರ ಬಗ್ಗೆ. ದೆನ್ ವೆದರ್ ಯು ಹ್ಯಾವ್ ಡನ್ ಎನಫ್ ರಿವಿಷನ್ ಅಂಡ್ ಇಂಪ್ರೂವ್ಮೆಂಟ್ ಆಗ್ತಿದೆಯಾ, ಇದನ್ನ ಕೇಳಿ ನೀವು ಫೋಕಸ್ ಮಾಡಿ. ಇನ್ಸ್ಟೆಡ್ ಆಫ್ ಕಲೆಕ್ಟಿಂಗ್ ದ ಮೆಟೀರಿಯಲ್, ಕ್ರಾಸ್ ವೆರಿಫೈಯಿಂಗ್ ದಟ್ ಈಸ್ ಅವರ್ ಜಾಬ್, ರೈಟ್? ಸೊ ಇದನ್ನೆಲ್ಲ ನಾವು ಮಾಡಿ, ಯು ಫೋಕಸ್ ಆನ್ ದಿಸ್ ಆಕ್ಚುಯಲ್ ಲರ್ನಿಂಗ್, ಕ್ವಿಕ್ ರಿವಿಷನ್ ಅಂಡ್ ಇಂಪ್ರೂವ್ಮೆಂಟ್. ಎವ್ರಿ ಡೇ ಯು ನೀಡ್ ಟು ಬಿ ಇಂಪ್ರೂವ್ ಅಪಾನ್ ಇಂಪ್ರೂವ್ ಅಪಾನ್ ಯುವರ್ ಪ್ರೀವಿಯಸ್ ಡೇ. ಸೊ ಪ್ರೀವಿಯಸ್ ಡೇಗಿಂತ ನೀವು ಇಂಪ್ರೂವ್ಮೆಂಟ್ ಕಾಣಬೇಕಾಗುತ್ತೆ. ಯು ಫೋಕಸ್ ಆನ್ ದೀಸ್ ಥಿಂಗ್ಸ್ ರಾದರ್ ದನ್ ದೀಸ್ ಥಿಂಗ್ಸ್. ಫೈನ್, ಸಿ ಇಷ್ಟೆಲ್ಲ ಮಾಡಿದ ಮೇಲೂ ನಮಗೆ ಕಾನ್ಫಿಡೆನ್ಸ್ ಅನ್ನೋ ಮ್ಯಾಟರ್ ಬರುತ್ತೆ. ಬಿಕಾಸ್ ದ ವ್ಯಾಸ್ಟ್ ಮೆಟೀರಿಯಲ್ ಇರುವಾಗ ನೋಡಿದ ತಕ್ಷಣ ವಿ ಫೀಲ್ ದಟ್ ಓ ಇದು ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಅಲ್ಲೇ ನಿಮಗೆ ಅರ್ಧ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿರುತ್ತೆ. ಟು ಓವರ್ಕಮ್ ದಟ್, ದಿಸ್ ಈಸ್ ದ ಕೋರ್ಸ್ ಫಾರ್ ಕಾನ್ಫಿಡೆನ್ಸ್ ಬೂಸ್ಟರ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಿ ವೆನ್ ಇಟ್ ಕಮ್ಸ್ ಟು ಮೆಟೀರಿಯಲ್, ಇಟ್ ಈಸ್ ಎ ಕಾಂಪ್ರಹೆನ್ಸಿವ್ ಮೆಟೀರಿಯಲ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಿ ವಿ ರೆಫರ್ಡ್ ಆಂಗ್ರೂ ವೆಬ್ಸೈಟ್, ಇವನ್ ಮೋಸ್ಟ್ GKVK ಇದೆಯಲ್ಲ, ಸೊ ಪ್ರಿವಿಯಸ್ಲಿ ಪ್ರೊಫೆಸರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ದೇ ರೆಫರ್ ದಿ ಆಂಗ್ರೂ ಮೆಟೀರಿಯಲ್. ಸೊ ಗೋ ಅಂಡ್ ಚೆಕ್ ಇಟ್ ಔಟ್. GKVK ಯಾರಿದೆ ಅಲ್ಲಿ ತುಂಬಾ ಆಂಗ್ರೂ ಮೆಟೀರಿಯಲ್ ರೆಫರ್ ಮಾಡ್ತಾರೆ. ಓಕೆ, ದೆನ್ ಇವನ್ ಸ್ಟೂಡೆಂಟ್ಸ್ ಆಲ್ಸೋ ಫಾರ್ ದಟ್ ಸೆಮ್ ಎಕ್ಸಾಮ್ಸ್, AQ ಇದಕ್ಕೆಲ್ಲ ಆಂಗ್ರೂ ಮೆಟೀರಿಯಲ್ ರೆಫರ್ ಮಾಡ್ತಾರೆ. ದೆನ್ ಯೂನಿವರ್ಸಿಟಿ ಎಕ್ಸಾಮ್ಸ್ ಲೈಕ್ US ಧಾರವಾಡ, US ಬ್ಯಾಂಗ್ಳೂರ್, ದೆನ್ ICAR ವೆಬ್ಸೈಟ್, ದೆನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್. ಸೊ ಇಷ್ಟೆಲ್ಲ ರೆಫರ್ ಮಾಡಿ ವಿ ಆರ್ ಮೇಕಿಂಗ್ ಎ ಕ್ರಿಪ್ಸ್ ಮೆಟೀರಿಯಲ್. ಸೊ ಇದನ್ನೆಲ್ಲ ರೆಫರ್ ಮಾಡಿ ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ದಟ್ ಈಸ್ ಡೆಫಿನೆಟ್ಲಿ ಅ ಕಾನ್ಫಿಡೆನ್ಸ್ ಬೂಸ್ಟರ್ ಫಾರ್ ಯು, ರೈಟ್? ನಾವು ಇಷ್ಟು ಮೆಟೀರಿಯಲ್ನ ಕಲೆಕ್ಟ್ ಮಾಡಿ ಕಂಪೈಲ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಅದಕ್ಕೆ ಮಾರ್ಕೆಟಲ್ಲಿ ಯಾರು ಕೊಡ್ತಾನೂ ಇಲ್ಲ. ಯು ಕ್ಯಾನ್ ಚೆಕ್ ಇಟ್ ಔಟ್. ನಮ್ಮ ಮೆಟೀರಿಯಲ್ ಬಿಟ್ಟು ಬೇರೆ ಮೆಟೀರಿಯಲ್ ಯು ರೇರ್ಲಿ ಯು ಗೆಟ್, ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ. ಫೈನ್, ಓಕೆ. ಸಿ ಈವನ್ ಟೆಸ್ಟ್ ಅಂತ ಬಂದ್ರು, ವೆನ್ ಇಟ್ ಕಮ್ಸ್ ಟು AO ಟೆಸ್ಟ್, ಇನ್ವೈಸ್ ಟೆಸ್ಟ್ ಅಂತ ಬಂದಾಗ 80 ಇದಾವೆ, ಅರೌಂಡ್ 80+ ಆಗುತ್ತೆ ಆಕ್ಚುಲಿ, ನಾವು ಫ್ರೀ ಟೆಸ್ಟ್ ಎಲ್ಲ ಕೊಟ್ಟಿದ್ಮೇಲೆ. ಸೊ ಇದು ನಿಮಗೆ ಎಲ್ಲಿಂದ ತಗೊಂಡಿದೀವಿ, ಹೌ ಕ್ಯಾನ್ ಯು ಕಲೆಕ್ಟ್ ದಟ್ ಮೆಟೀರಿಯಲ್ ಅಂತಂದ್ರೆ, ಇಟ್ ಈಸ್ ಅನೌನ್ಸ್ಡ್, ಇಟ್ ಈಸ್ ಫ್ರಮ್ ಕರ್ನಾಟಕ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಲೈಕ್ ಐ ಆಲ್ರೆಡಿ ಟೋಲ್ಡ್ ಯು, ಧಾರವಾಡ, ಬೆಂಗಳೂರು ಅಂಡ್ some of the regional campuses like Hasan campus etc. Then semester exams ಅಲ್ಲಿ ನಿಮಗೆ objective type ಬರುತ್ತಲ್ಲ, MCQ. So those question papers and other state AO and AO materials. Already ನಾವು ಒಂದು 2-3 ಸ್ಟೇಟ್ ಮೆಟೀರಿಯಲ್ ಬಿಟ್ಟಿದೀವಿ ನಿಮಗೆ. You can check it out in our Invise Academy app. So ಇದನ್ನೆಲ್ಲ ಕಂಪೈಲ್ ಮಾಡಿ and we convert them into a new pattern, new KPSC pattern. See ಇವೆಲ್ಲ ನೀವು ನೋಡಿದಲ್ಲಿ ಸಿಂಗಲ್ ಸ್ಟೇಟ್ಮೆಂಟ್, ರೈಟ್? ಫಿಲ್ ಇನ್ ದ ಬ್ಯಾಂಕ್ ಈ ತರ ಇರುತ್ತೆ. ಸೊ ಇವನ್ನೆಲ್ಲ ಕಂಪೈಲ್ ಮಾಡಿ ವಿ ಆರ್ ಮೇಕಿಂಗ್ ಇಟ್ ನ್ಯೂ ಪ್ಯಾಟರ್ನ್, ಅದಕ್ಕೆ ಅಡಾಪ್ಟ್ ಮಾಡೋ ತರ ಮಾಡಿ ವಿ ಆರ್ ಗಿವಿಂಗ್ ಯುವರ್ ಟೆಸ್ಟ್ಸ್. ಫೈನ್, ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನಿಮಗೆ ಕ್ವಶನ್ಸ್ ಬರ್ತಿರುತ್ತೆ ಅಂಡ್ ಮೆಟೀರಿಯಲ್ ಕೂಡ ಟೆಸ್ಟ್ ಪೇಪರ್ನು ಕೂಡ ಅಪ್ಲೋಡ್ ಮಾಡಿದೀವಿ. ಸೊ ಈಗಲೇ ಇನ್ವೈಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ. ಫೈನ್, ಓಕೆ. ಸಿ ದಿಸ್ ಈಸ್ ಆಲ್ ಅಬೌಟ್ ಪ್ರಿಪರೇಷನ್. ಸಿ ಪ್ರಿಪರೇಷನ್ ಅಲ್ಲಿ ಒನ್ ಮೋರ್ ಸ್ಟೆಪ್ ಏನು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ದೇರ್ ಶುಡ್ ಬಿ ಎ ಪ್ರಾಪರ್ ಸ್ಟ್ರಾಟಜಿ. ಸೊ ಆ ಒಂದು ಟಿಪ್ಸ್ ಕೂಡ ನಿಮಗೆ ಕೊಡಲಾಗುತ್ತೆ, ನಾಟ್ ಓನ್ಲಿ ಟೀಚಿಂಗ್ ಬಟ್ ಆಲ್ಸೋ ಸ್ಟ್ರಾಟಜಿ ಟಿಪ್ಸ್. ಯಾಕೆಂತಂದ್ರೆ ಟ್ಯಾಕಲಿಂಗ್ ದ ಟ್ರಿಕಿ ಕ್ವಶನ್ಸ್, ರೈಟ್? ಸೊ ನಾಲೆಡ್ಜ್ ಈಸ್ ಒನ್ ಪಾರ್ಟ್, ಬಟ್ ಎಕ್ಸಾಮ್ ಓರಿಯೆಂಟೆಡ್ ನಾಲೆಡ್ಜ್ ಇದೆಯಲ್ಲ, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಿ ಆಪ್ಷನ್ಸ್ ಅಲ್ಲಿ ಇನ್ಕರೆಕ್ಟ್ ಕೇಳಿರ್ತಾರೆ, ನಾವೇನ್ ಮಾಡ್ತೀವಿ, ನೋಡ್ಬಿಟ್ಟು ಕ್ವಶನ್ ನೋಡಿದ ತಕ್ಷಣ ಓ ಈಸಿ ಇದೆ, ಕರೆಕ್ಟ್ ಕೇಳಿದ್ದಾರೆ ಅಂದ್ಕೊಂಡು ಇವನ್ ಕರೆಕ್ಟ್ ಇನ್ಕರೆಕ್ಟ್ ಕೂಡ ಚೆಕ್ ಮಾಡದೆ we mark it and later we realize that it is a wrong answer. Then statement based ಇದೆ, ಸಿಂಗಲ್ ಸ್ಟೇಟ್ಮೆಂಟ್ ಇಲ್ಲ, ಸ್ಟೇಟ್ಮೆಂಟ್ ಬೇಸ್ಡ್ ಇದೆ. ಸೊ ಇದನ್ನ ನಾವು ಹೆಂಗೆ ಅಟೆಂಪ್ಟ್ ಮಾಡಬೇಕು? ಸೊ ಅಪಾರ್ಟ್ ಫ್ರಮ್ ಟೀಚಿಂಗ್ ಮೆಟೀರಿಯಲ್ ಅಂಡ್ ಟೆಸ್ಟ್ ಸೀರೀಸ್, ವಿ ವಿಲ್ ಗಿವ್ ದ ಸ್ಟ್ರಾಟಜಿಕ್ ವಿಡಿಯೋಸ್ ಆಲ್ಸೋ. ಓಕೆ, ಸೊ ಇದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಾ? ನೋ. ಸೊ ಇಟ್ ಇನ್ಕ್ಲೂಡೆಡ್ ಇನ್ ಕೋರ್ಸ್ ಫೀ ಇಟ್ ಸೆಲ್ಫ್. ಫೈನ್, ಓಕೆ. ಸಿ ಐ ಟೆಲ್ ಯು ಒನ್ ಆಫ್ ಮೈ ಸ್ಟೂಡೆಂಟ್ ಸ್ಟೋರಿ. ಫೈನ್. So one of our invite student was there. So she is writing KPSC. She has written KPSC. See, avardu UPSC alli she is scoring around 40 to 45 marks. But in KPSC she is scoring around 180, nearly 175 to 180 marks. That is a huge marks, right? So 40 ರಿಂದ 180 ಬರೋದು it's not a easy task. So that's how we guide them.
Even in PDO exams, so many students are messaged us, sir, ನಿಮ್ಮ classes ನೋಡಿ GK classes. So I answered so many of the questions, and I'm writing the PDO KPSC exam. I made them correct ಅಂತ ಹೇಳಿದ್ರು. So it was very happy moment for us. ಬಿಕಾಸ್ ಮೆಟೀರಿಯಲ್ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ, ಕ್ಲಾಸಸ್ ಇಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತಂದ್ರೆ ದಟ್ಸ್ ಎ ವೆರಿ ಗುಡ್ ಥಿಂಗ್, ರೈಟ್? ದಟ್ಸ್ ಎ ಲೈಕ್ ಎ ಗುಡ್ ಫೀಡ್ಬ್ಯಾಕ್ ಫಾರ್ ಅಸ್. ಸೊ ಈ ಒಂದು ಸ್ಕೋರ್ ಆಗ್ಲಿಕ್ಕೆ ಏನು ಸ್ಟ್ರಾಟಜಿ ಬೇಕಲ್ಲ, ಸೊ ವಿ ವಿಲ್ ಟೀಚ್ ಯು ಇನ್ ಕ್ಲಾಸಸ್. ಫೈನ್, ಓಕೆ. ಸೊ ಹೌ ಕ್ಯಾನ್ ಯು ಟೈಮ್ ಮ್ಯಾನೇಜ್ಮೆಂಟ್, ಇಲ್ಲಿ ಕೂಡ ನಿಮಗೆ ಟೆಸ್ಟ್ ಅಲ್ಲಿ ಅರೌಂಡ್ 10 to 15 minutes ಕಡಿಮೆ ಕೊಡ್ತಿದ್ವಿ. ಸಪೋಸ್ ಎಕ್ಸಾಮ್ ಇಸ್ ಇನ್ 3 hours ಅಂಡ್ ವಿ ಆರ್ ಅಲಾಟಿಂಗ್ 2 hours 45 minutes. ಸೊ ಇನ್ನೊಂದು 15 minutes ಎಲ್ಲ ಆಗುತ್ತೆ. ಸೊ ನಿಮ್ಗೆ ಇನ್ವಿಜಿಲೇಟರ್ ಬರ್ತಾರೆ, ಸೈನ್ ಮಾಡಿಸ್ತಾರೆ, ಅಂಡ್ ಸಮ್ಟೈಮ್ಸ್ ಯು ಆರ್ ಜಸ್ಟ್ ರೀಡಿಂಗ್ ದ ಕ್ವಶನ್ಸ್, ಅಂಡ್ ಸಮ್ಟೈಮ್ಸ್ ನೀವು OMR ಫಿಲ್ ಮಾಡಕ್ ಬೇಕು, ರೈಟ್? ಸೊ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಸೊ ಅಲ್ಲಿ ನಿಮ್ಗೆ 15 to 20 minutes ಹೋಗುತ್ತೆ, ರೈಟ್? ದಟ್ಸ್ ವೈ ವಿ ಗಿವಿಂಗ್ ದ ಟೈಮ್ ಲೈಕ್ 10 to 15 minutes ಕಡಿಮೆ ಮಾಡಿ ನಿಮಗೆ 2 hours 45 minutes ಕೊಡ್ತಾರೆ. ಸೊ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ನಿಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ವಿಲ್ ಹೆಲ್ಪ್ ಯು ದಟ್. ದೆನ್ ವೆರಿ ಇಂಪಾರ್ಟೆಂಟ್ ಬನ್ನಿ ಇಲ್ಲಿ. ಸೊ ಪ್ರಿಯಾರಿಟೈಸಿಂಗ್ ದ ಹೈ ವೇಟೇಜ್ ಟಾಪಿಕ್ಸ್. ಸಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಓಕೆನಾ? ಸೊ ಅಲ್ಲಿ ನಿಮಗೆ ದೇರ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ. ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, ಸೊ ಯು ನೀಡ್ ಟು ಪ್ರಿಯಾರಿಟೈಸ್ ದಟ್ ಒನ್. ಸೊ ಇಂಪಾರ್ಟೆಂಟ್ ಯಾವುದು, ಲೈಕ್ ಪ್ರಿಯಾರಿಟಿ 1, ಪ್ರಿಯಾರಿಟಿ 2, ಪ್ರಿಯಾರಿಟಿ 3, ಪ್ರಿಯಾರಿಟಿ 4. ಸೊ ಇದೇ ತರನೇ ನಿಮಗೆ ಕ್ಲಾಸಸ್ ಮಾಡ್ಕೊಡ್ತೀವಿ, ರೈಟ್? ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಯಲ್ಲ ಅವನ್ನ ಜಲ್ದಿ ಕವರ್ ಮಾಡ್ತೀವಿ. ಸೊ ಲೆಸ್ ಇಂಪಾರ್ಟೆಂಟ್ ಇರೋವಂಥ ಸ್ವಲ್ಪ ಲೇಟಾಗಿ ಕವರ್ ಮಾಡ್ತೀವಿ, ಬಟ್ ವಿಲ್ ಡೂ ದಟ್ ಒನ್ ಆಲ್ಸೋ, ಡೋಂಟ್ ವರಿ. ಬಟ್ ನಿಮಗೆ ಒಂದು ಟಾರ್ಗೆಟ್ ಓರಿಯೆಂಟೆಡ್ ಅಪ್ರೋಚ್ ಹೋಗ್ತಿದೀವಿ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ವಿ ಆರ್ ಟೆಲಿಂಗ್ ದಿಸ್, ರೈಟ್? ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಟ್ ಈಸ್ ಅನ್ ಐಡಿಯಲ್ ಫಾರ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಯಾಕೆಂತಂದ್ರೆ ವಿ ನೋ ದಟ್ ವಿ ಓನ್ಲಿ ಹ್ಯಾವ್ 4 to 5 months, ಹಾರ್ಡ್ಲಿ ವಿ ಹ್ಯಾವ್ 4 to 5 months. ಅಫ್ಕೋರ್ಸ್ ಟೈಮ್ ಅಂತ ನೋಡಿದಾಗ ವಿಲ್ ಗೆಟ್ ಓನ್ಲಿ 4 to 5 months. ಸೊ ಇಲ್ಲಿ ನೀವು ಆ ಟೈಮಲ್ಲಿ ಮುಗಿಸ್ಬೇಕಂದ್ರೆ ಯು ಶುಡ್ ಹ್ಯಾವ್ ಒನ್ ಕ್ರಿಸ್ಪ್ ಮೆಟೀರಿಯಲ್, ರೈಟ್? ಬಿಕಾಸ್ ಲಾಸ್ಟ್ ಮಿನಿಟ್ ಅಲ್ಲಿ ನೀವು ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಇಟ್ ವಿಲ್ ನಾಟ್ ಗಿವ್ ಯು ಮಚ್ ರಿಸಲ್ಟ್ಸ್, ರೈಟ್? ದಟ್ಸ್ ವೈ ಯು ನೀಡ್ ಹ್ಯಾವ್ ಒನ್ ಕ್ರಿಸ್ಪ್ ಮೆಟೀರಿಯಲ್ ಅಂಡ್ ಯು ಶುಡ್ ನೋ ದಟ್ ಎಷ್ಟು ನಿಮ್ಮ ಹತ್ರ ಟೈಮ್ ಇದೆ ಅಂತ. ಸೊ ಆಫ್ಟರ್ ಅನಲೈಸಿಂಗ್ ಆಲ್ ದಿಸ್ 10-hour crash course is it is perfect for aspirants who is running out of short of time, right? ನಿಮಗೆ ಶಾರ್ಟ್ ಟೈಮ್ ಇದೆ ಅಂತಂದ್ರೆ you can choose our crash course. Fine. And one more point is some students are asking that sir ನಿಮ್ಮ ಮೆಟೀರಿಯಲ್ ಸ್ವಲ್ಪ ಟಾಪಿಕ್ಸ್ ಮಿಸ್ ಆಗಿದೆ. ನಾವು ಟಾಪಿಕ್ಸ್ ಮಿಸ್ ಆಗಿದೆ ಅನ್ನೋದಕ್ಕಿಂತ ಕಂಟೆಂಟ್ ನಿಮಗೆ ಒಂದು 70 to 80% ಮಿಸ್ ಬರ್ತಿದೆ, ಮಿಕ್ಕಿದ್ ಬರ್ತಿಲ್ಲ ಅಂತ. ಓಕೆ, ಸೊ ದೇರ್ ಆರ್ 2 provisions. ಒನ್ ಈಸ್ ಕ್ಲಾಸ್, ಅಲ್ಲಿ ನಿಮಗೆ 30 to 40% ಪ್ಲಸ್ ಅಫ್ಕೋರ್ಸ್ ಎಂಟರ್ ಟೀಚ್ ಮಾಡ್ತಾರೆ, ಬಟ್ ಕಾನ್ಸೆಪ್ಟ್ ಆಗಲಿ ಏನು ಕರೆಂಟ್ ಅಫೇರ್ಸ್ ದೀಸ್ ಥಿಂಗ್ಸ್ ವಿಲ್ ಬಿ ಡೆಲ್ಟ್ ಇನ್ ಕ್ಲಾಸಸ್. ಓಕೆ, ಫೈನ್. ಅಂಡ್ ಒನ್ ಮೋರ್ ಈಸ್ ನಿಮಗೆ ಒಂದು ಪೇಜ್ ಅಂತ ನೋಡಿದಾಗ ಇಫ್ ಯು ಗಾನ್ ಥ್ರೂ ಅವರ್ ಮೆಟೀರಿಯಲ್, ಇಲ್ಲಿ ನಿಮಗೆ 25% ಆಫ್ ಸ್ಪೇಸ್ನ ಖಾಲಿ ಬಿಟ್ಟಿದ್ದೀವಿ, ಬ್ಲಾಂಕ್ ಬಿಟ್ಟಿದ್ದೀವಿ. ಬಿಕಾಸ್ ಯು ನೀಡ್ ಟು ಅಡಿಷನ್. ಸಿ ಯಾವುದೇ ಮೆಟೀರಿಯಲ್ ತಗೊಳ್ಳಿ, ಪರ್ಫೆಕ್ಟ್ ಅಂತ ಎಲ್ಲೂ ಇರಲ್ಲ. ಯು ಟೇಕ್ ಎನಿ ಮೆಟೀರಿಯಲ್ ಫಾರ್ ಎನಿ ಕೋಚಿಂಗ್ ಎಕ್ಸಾಮ್ಸ್, ಯಾವುದೇ ಎಕ್ಸಾಮ್ ತಗೊಳ್ಳಿ, UPSC ಆಗಲಿ IAS ಆಗಲಿ, ಪರ್ಫೆಕ್ಟ್ ಮೆಟೀರಿಯಲ್ ಎಲ್ಲೂ ಸಿಗಲ್ಲ ನಿಮಗೆ, 100% ಒಂದೇ ಹತ್ರ ಸಿಗಲ್ಲ. ಓಕೆ, ಬಟ್ 70 to 80% ನಿಮಗೆ ಮೆಟೀರಿಯಲ್ ಅಂತೂ ಸಿಗುತ್ತೆ. ಸೊ ದಟ್ಸ್ ವೇರ್ ವಿ ಹೆಲ್ಪ್ ಯು. ಇಲ್ಲಿ ನಿಮಗೆ ಮೆಟೀರಿಯಲ್ ಟೈಪ್ಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಇಲ್ಲಿ ಬ್ಲಾಂಕ್ ಪೇಜ್ ಇರುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ನಿಮ್ಗೆ ಯಾವುದೇ ಮೆಟೀರಿಯಲ್ ಈ ತರ ಸ್ಟ್ರಕ್ಚರ್ಡ್ ಆಗಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಸಿಗಂಗಿಲ್ಲ ಯಾವಾಗ. ಸೊ ವಿ ಮೇಡ್ ಇಟ್ ಇನ್ ಸಚ್ ಎ ವೇ ದಟ್ ಇಟ್ ಶುಡ್ ಹೆಲ್ಪ್ ಟು ದ ನೀಡಿ ಅಂಡ್ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಈ ಬ್ಲಾಂಕ್ ಪೇಜ್ ಇದೆಯಲ್ಲ, ಇಲ್ಲಿ ನೀವು ಅಡಿಷನ್ ಮಾಡ್ಕೊಳ್ಳಿ. ಸೊ ನೀವು ಆ ಮೆಟೀರಿಯಲ್ ಚೆಕ್ ಮಾಡ್ಬೇಕಂದ್ರೆ ಗೋ ಟು ಟೆಲಿಗ್ರಾಮ್ ಚಾನಲ್ ಇನ್ವೈಸ್ ಅಕಾಡೆಮಿ ಅಂತ ಟೈಪ್ ಮಾಡಿ. ಓಕೆ, ದೇರ್ ಯು ಗೆಟ್ ದ ಗ್ರೂಪ್ ಲಿಂಕ್ ಬರುತ್ತೆ, ಜಾಯಿನ್ ದೇರ್ ಅಂಡ್ ಯು ಕ್ಯಾನ್ ಡೌನ್ಲೋಡ್ ದಿ ಸ್ಯಾಂಪಲ್ ಕಾಪೀಸ್ ದೇರ್. ಸೊ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಸ್ಯಾಂಪಲ್ ಕಾಪೀಸ್ ಅಲ್ಲಿ ಅಪ್ಲೋಡ್ ಆಗಿದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇದು ಅಡಿಷನ್ ಮಾಡ್ಕೊಳ್ಳಕ್ಕೆ ಯು ವಿಲ್ ಗೆಟ್ ಹ್ಯಾವ್ ಎ ಸ್ಕೋಪ್ ಹಿಯರ್. ಫೈನ್. ಸಿ ಅಂಡ್ ಒನ್ ಮೋರ್ ಪಾಯಿಂಟ್ ಐ ಅಬ್ಸರ್ವ್ಡ್ ಈಸ್, ಸಿ ವೆನ್ ಇಟ್ ಕಮ್ಸ್ ಟು ಅಗ್ರಿ ಗ್ರಾಜುಯೇಟ್ಸ್, ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್. ಸೊ ಎಷ್ಟು ಎಫರ್ಟ್ ಆಗ್ತಾರೆ ಅಂತಂದ್ರೆ ಐ ಹ್ಯಾವ್ ಸೀನ್ ಹೂ ಆರ್ ಗೆಟಿಂಗ್ ಟು ದ ರ್ಯಾಂಕ್. ಯಾರು ರ್ಯಾಂಕು UPSC ಆಗಲಿ ರ್ಯಾಂಕಲ್ಲಿ ನೋಡಿದಿರಲ್ಲ, ಸೊ ಅವ್ರು ಕಂಪೇರ್ ಮಾಡಿದ್ರೆ ಅಗ್ರಿ ಸ್ಟೂಡೆಂಟ್ಸ್ ಆರ್ ವೆರಿ ಎಫರ್ಟಿವ್, ಐ ಮೀನ್ ವೆರಿ ಹಾರ್ಡ್ ವರ್ಕ್. ಓಕೆ, ಸೊ ಆ ಒಂದು ಹಾರ್ಡ್ ವರ್ಕ್ ಇದೆಯಲ್ಲ, ಇಟ್ ಶುಡ್ ಬಿ ಇನ್ ಎ ರೈಟ್ ಡೈರೆಕ್ಷನ್. ಸಿ ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಕೆಲವೊಂದ್ಸರಿ ರಿಸಲ್ಟ್ ಬರ್ತಿರಲ್ಲ. ಅಫ್ಕೋರ್ಸ್ ವಿ ಹ್ಯಾವ್ ಗಾನ್ ಥ್ರೂ ದಿಸ್ ಫೇಸ್, ರೈಟ್? ಯಾರು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀರಲ್ಲ, ಸೊ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಎಷ್ಟು ಎಫರ್ಟ್ ಹಾಕ್ತಿದ್ವಿ, ಇನ್ನೂ ರಿಸಲ್ಟ್ ಬರ್ತಿಲ್ವಲ್ಲ ಅಂತ.
ಅಂಡ್ ಅಲ್ಲಿ ನಾವು ಕ್ವಶನ್ ಮಾಡಬೇಕಾಗಿರೋದು ವೆದರ್ ವಿ ಆರ್ ಮೂವಿಂಗ್ ಇನ್ ಎ ರೈಟ್ ಡೈರೆಕ್ಷನ್, ಕರೆಕ್ಟ್ ಆಗಿ ಓದ್ತಿದೀವಾ, ಅಂಡ್ ವೆದರ್ ವಿ ಆರ್ ಅಂಡರ್ ದ ರೈಟ್ ಗೈಡೆನ್ಸ್, ಅಂಡ್ ಇವೆಲ್ಲ ಬಂದ್ಮೇಲೆ ಯು ವಿಲ್ ಗೋಯಿಂಗ್ ಟು ದ ರೈಟ್ ಡೆಸ್ಟಿನೇಷನ್. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತವೆ. ಫೈನ್. ಸೊ ವಿ ವಿಲ್ ಹೆಲ್ಪ್ ಯು. ಸೊ ರೈಟ್ ಡೈರೆಕ್ಷನ್ ಆಗಿರ್ಬೋದು, ರೈಟ್ ಗೈಡೆನ್ಸ್ ಆಗಿರ್ಬೋದು. ಸೊ ದೀಸ್ ಥಿಂಗ್ಸ್ ವಿ ವಿಲ್ ಗಿವ್ ಯು ಆಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ಅವರ್ ಸೈಡ್. ಫೈನ್. ಸಿ ಅದಕ್ಕೆ ಟೈಟಲ್ ಏನು ಕೊಟ್ಟಿದ್ದೀನಿ ನೋಡಿ, ಯುವರ್ ಎಫರ್ಟ್ಸ್ ಡಿಸರ್ವ್ ದಿ ಬೆಸ್ಟ್. ಸೊ ನೀವು ಹಾಕಿರೋ ಎಫರ್ಟ್ಸ್ಗೆ ರಿಸಲ್ಟ್ ಸಿಗ್ಲಿಲ್ಲ ಅಂತಂದ್ರೆ ವಿ ಫೀಲ್ ವೆರಿ ಡಿಮೋಟಿವೇಟೆಡ್. ದಟ್ಸ್ ವೈ ಯು ನೀಡ್ ಎ ರೈಟ್ ಡೈರೆಕ್ಷನ್ ಅಂಡ್ ರೈಟ್ ಗೈಡೆನ್ಸ್. ಫೈನ್. ಓಕೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು the topic subject experts. ಸಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಏನು ಅಂತಂದ್ರೆ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, KPSC ನಡೆಸುವಂಥದ್ದು, ಇಲ್ಲಿ ಮೆಜಾರಿಟಿ 90% ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ UPSC ಪ್ರಿಪೇರ್ ಆಗಿರ್ತಾರೆ. ದೆನ್ ದೇ ಹ್ಯಾವ್ ಶಿಫ್ಟೆಡ್ ಟು KPSC ಅಂಡ್ ದೇ ಆರ್ ಮೇಕಿಂಗ್ ಇನ್ ಟು ದ ಲೀಸ್ಟ್. ದಟ್ ಇಸ್ ದ ರಿಯಾಲಿಟಿ. ಸೊ ಇದುವರೆಗೂ ಯಾರು ಇನ್ನೂ ಆ ಥಿಂಕಲ್ಲಿ ಇದ್ರಲ್ಲ, ಏನು ಈಗ ನೀವು PDO ಅಂತ ತಕ್ಷಣ ಬರೀ PDO ಓದಿದವರು ಸೆಲೆಕ್ಟ್ ಆಗ್ತಿದ್ದಾರೆ, ಡೆಫಿನೆಟ್ಲಿ ಯು ಆರ್ ಇನ್ ಎ wrong position. So that is not the case. Who are preparing for UPSC and they have shifted to KPSC, ಅವರು ಲಿಸ್ಟ್ ಅಲ್ಲಿ ಬರ್ತಿರುವಂತದ್ದು. ಇಟ್ ಈಸ್ ದ ರಿಯಾಲಿಟಿ. ಓಕೆ. ಸೊ ಈವನ್ AO ಎಕ್ಸಾಮ್ ತಗೊಂಡ್ರೆ ದೇ ಆರ್ ದ ಮೋರ್ ಕಾಂಪಿಟೇಟಿವ್ ಪೊಸಿಷನ್, ಅಂದ್ರೆ ಅವ್ರು ನಿಮ್ಗಿಂತ ಸ್ವಲ್ಪ ಎಡ್ಜ್ ಅಲ್ಲಿ ಇದ್ದಾರೆ, ಹೂ ಆರ್ ನಾಟ್ ಆನ್ UPSC ಕ್ಯಾಂಡಿಡೇಟ್ಸ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಸೊ ಕಾಂಪಿಟೇಷನ್ ಟೈಟ್ ಇದೆ. ಇಟ್ಸ್ ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ಕಾಂಪಿಟೇಷನ್ ಟೈಟ್ ಇದೆ ಅನ್ನೋ ಪಾಯಿಂಟ್ ಅಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಫೈನ್. ಸೊ and when it come to your faculty, so ನಿಮ್ಮ faculty, okay, or tutor, who are all, I mean majority are UPSC candidates or KPSC candidates who are went up to mains or interview. Same with the UPSC mains and interview. MSc in agriculture and PhD and BSc agree and respective subjects ಅಲ್ಲಿ BSc ಮಾಡಿ ಅಂತಾರೆ. This is the candidates and majorly a UPSC candidates. ಅವರು ನಿಮಗೆ ಕ್ಲಾಸಸ್ ಮಾಡ್ತಿರೋದು. ದೇ ವಿಲ್ ಗಿವ್ ಯು ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದ ಈಚ್ ಸಬ್ಜೆಕ್ಟ್. ನೀವು ಯಾವುದೇ ತಗೊಳ್ಳಿ, ಸಪೋಸ್ ಪೆಥಾಲಜಿ ಅಂಡ್ ಎಂಟಮಾಲಜಿ ಅಂತ ತಗೊಂಡಾಗ ದ ಕ್ಯಾಂಡಿಡೇಟ್, ಐ ಮೀನ್ ದ ಟ್ಯೂಟರ್ ಹೂ ಈಸ್ ಟೀಚಿಂಗ್ ಯು ಈಸ್ ಅನ್ IRA ಕ್ಯಾಂಡಿಡೇಟ್. ಸೇಮ್ ವಿತ್ ದ ಜೆನೆಟಿಕ್ಸ್. ಓಕೆ. ಸೇಮ್ ವಿತ್ ದ ಸ್ಟ್ಯಾಟಿಸ್ಟಿಕ್ಸ್. ದೇ ಆರ್ ಆಲ್ IRA ಕ್ಯಾಂಡಿಡೇಟ್ಸ್. ಐ ಥಿಂಕ್ ಯು ಆರ್ ಆಲ್ ನೋ, ಇಟ್ಸ್ ಲೈಕ್ IITs. ನಮ್ಮ ಅಗ್ರಿಯಲ್ಲಿ IITs ಅಂದ್ರೆ IRA ಕ್ಯಾಂಪಸ್. ಸೊ ದೇ ಆರ್ ಟೀಚಿಂಗ್ ಯು ಮೇಜರ್ಲಿ and you can easily trust on them. Fine. Okay. So next point is very important. See, if you are working professional, no, so ನಿಮಗೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. See, it is an accessible anytime and anywhere because we are running in online mode. Both classes, notes and test series. ನಿಮ್ಮ ಕ್ಲಾಸಸ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಫೈನ್. ಸೊ ಕ್ಲಾಸಸ್ ಆಗಲಿ, ಟೆಸ್ಟ್ ಸೀರೀಸ್ ಆಗಲಿ ಅಂಡ್ ಮೆಟೀರಿಯಲ್ ಆಗಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸಪರೇಟ್ ಇನ್ವೈಸ್ ಅಕಾಡೆಮಿ ಜಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಸಿ ಇಲ್ಲಿ ಕ್ವೆಶನ್ ಬಂದಾಗ, whether you are a working aspirant, right, you are working in some bank, you are working in some private institution, or you are getting in marketing field, or you are an PC, or you are an PSI, or you are working in some bank. So ನಿಮಗೆಲ್ಲ ಈ ಒಂದು ಕೋರ್ಸು ಆಕ್ಸೆಸಿಬಲ್ ಎನಿ ಟೈಮ್ ಇರುತ್ತೆ ಬಿಕಾಸ್ ಆಫ್ ಆನ್ಲೈನ್ ಫೆಸಿಲಿಟಿ ಅಂಡ್ ಪ್ರಿಪೇರಿಂಗ್ ಫಾರ್ ವೇರಿಯಸ್ ಎಕ್ಸಾಮ್ಸ್. ಸಿ ಇಲ್ಲಿ ಬರೀ AOಗೆ ಅಂತಲ್ಲ, KPSC ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು, UPSC ಆಗಲಿ, ಅದರ್ ಗ್ರೂಪ್ C ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರಲ್ಲ, ಸೊ ನಿಮಗೆ ಕೂಡ ಇದು ಆಕ್ಸೆಸಿಬಲ್ ಇರುತ್ತೆ. ಅಂಡ್ ಮೋಸ್ಟ್ ಪ್ರೊಬಲಿ ಥರ್ಡ್ ಕ್ಯಾಟಗರಿ ಬಂದಾಗ ಹೂ ಆರ್ ರಿಸೈಡಿಂಗ್ ಔಟ್ಸೈಡ್ ದಿ ಬೆಂಗಳೂರು. ಸೊ ಬೆಂಗಳೂರಿಗಿಂತ ಆಚೆ ಇದ್ದಾರೆ, ಸೊ ನಿಮಗೆ ಕೋರ್ಸ್ ತಗೊಳಕ್ ಆಗಲ್ಲ, ಇಲ್ಲಿ ಬೆಂಗಳೂರಲ್ಲಿ ಬಂದು ಸ್ಟೇ ಮಾಡ್ಲಿಕ್ಕಾದ್ರೆ ಸೊ ಇಟ್ ಕಾಸ್ಟ್ ಸಮಥಿಂಗ್. ಸೊ ಡೆಫಿನೆಟ್ಲಿ, ಸೊ ನಿಮಗೆಲ್ಲ ಡೆಫಿನೆಟ್ಲಿ ಇಟ್ ಈಸ್ ಮೋರ್ ಆಕ್ಸೆಸಿಬಲ್. ಇಲ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಇರೋದ್ರಿಂದ ಸೊ ಯು ಕ್ಯಾನ್ ಆಕ್ಸೆಸ್ ಅವರ್ ಕೋರ್ಸ್. ಫೈನ್. ಓಕೆ. ನೆಕ್ಸ್ಟ್ ಮೂವ್ ಟು ದಿ ಎಸ್ ವೆನ್ ಇಟ್ ಕಮ್ಸ್ ಟು ಅಫೋರ್ಡಬಿಲಿಟಿ. ಸೊ ತುಂಬ ಸ್ಟೂಡೆಂಟ್ಸು ಕೇಳ್ತಿದ್ರು ಏನಂತ, ಸರ್ ಕಾಸ್ಟು ಸ್ವಲ್ಪ ಕಡಿಮೆ ಮಾಡಿ, ತುಂಬ ಆಯಿತು ಅಂತ. ಸಿ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ವೆನ್ ಇಟ್ ಕಮ್ಸ್ ಟು ಮೆಟೀರಿಯಲ್, ಸಿ ದೇರ್ ಆರ್ 20 subjects in 85% category and 18 subjects in 15% category and 10 subjects in GK, right? Entire material, see printable, verified, ರೈಟ್. ಸಿ ಪ್ರಿಂಟಬಲ್ ಟೈಪ್ ಮಾಡ್ಬೋದು. ಸಿ ನಿಮಗೆ ಒಂದು ಫೋಟೋ ಹೊಡೆದು, ಒಂದು ಯಾವುದೋ ಒಂದು ಬುಕ್ನ ಫೋಟೋ ಹೊಡೆದು ನೀವು AI ಟೂಲ್ಸ್ ಕೊಟ್ಟರೆ ದಟ್ ವಿಲ್ ಕನ್ವರ್ಟ್ ಇಟ್ ಇಂಟು ಎ ಪ್ರಿಂಟಬಲ್ ಫಾರ್ಮ್ಯಾಟ್ ಅಂಡ್ ಇಟ್ ಈಸ್ ಅ ಪ್ರಿಂಟಬಲ್ ನೋಟ್ಸ್. ದೆನ್ ವೆರಿಫೈ, ಅದನ್ನ ಇರೋ ಮೆಟೀರಿಯಲ್ನ ಹೂ ವಿಲ್ ವೆರಿಫೈ ದಟ್. ಸೊ ಇಟ್ ವೆರಿಫೈಡ್ ಬೈ ದ ರೆಸ್ಪೆಕ್ಟಿವ್ MSc and PhD ಕ್ಯಾಂಡಿಡೇಟ್ಸ್. ನಿಮ್ಗೆ ಆ ಮೆಟೀರಿಯಲ್ನ ವೆರಿಫೈ ಮಾಡಿದ್ದಾರೆ. ಅಂಡ್ ಈವನ್ ವಿ ಶೋನ್ ಇಸ್ ಟು
GKVK ಪ್ರೊಫೆಸರ್ಸ್ ಕೂಡ ತೋರಿಸಿದೀವಿ. ಮೆಟೀರಿಯಲ್ ನಿಮಗೆ ಪ್ರಿಪೇರ್ ಮಾಡಿರೋ ಮೆಟೀರಿಯಲ್ ಅವ್ರ ಹತ್ರ ತಗೊಂಡೋಗಿ ತೋರಿಸಿದ್ವಿ. ದೇ ಟೆಲ್ ದಟ್ ಎಸ್ ದಿಸ್ ಈಸ್ ಫೈನ್ ಅಂಡ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಆ ಎಫರ್ಟ್ ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ಅಂಡ್ ಆಲ್ಸೋ ಪ್ರಿವಿಯಸ್ಲಿ ಐ ಎಕ್ಸ್ಪ್ಲೈನ್ ಬೈ ಸ್ಪೇಸ್ ಫಾರ್ ಎಕ್ಸ್ಟ್ರಾ ಎಡಿಷನ್ಗೆ ಒಂದು ಪೇಜ್ ಅಂತ ತಗೊಂಡು 25% ಸ್ಪೇಸ್ ಕೊಡಲಾಗುತ್ತೆ. ಸೊ ಯು ಕ್ಯಾನ್ ಆಡ್ ದಟ್. ಅಂಡ್ ನಾವು ಮೆಟೀರಿಯಲ್ಗೆ ಯಾವುದೇ ಕಾಸ್ಟ್ ಮಾಡ್ತಿಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ, ರೈಟ್? ಸೊ ನೀವು ಒಂದ್ಸರಿ ಕೋರ್ಸ್ ಜಾಯ್ನ್ ಆಗಿದ್ದೀರಿ ಅಂತಂದ್ರೆ ಯು ಕ್ಯಾನ್ ಡೌನ್ಲೋಡ್ ದಟ್ ಮೆಟೀರಿಯಲ್, ಫೈನ್. ಸೊ ಬಟ್ ನಿಮಗೆ ಕಾಸ್ಟ್ ಬೀಳ್ತಿರೋದೆಲ್ಲಿ ಅಂತಂದ್ರೆ ಟೀಚಿಂಗ್. ಸೊ ಕ್ಲಾಸ್ ಟೀಚ್ ಮಾಡ್ತಾರಲ್ಲ, ಸಿಲೆಬಸ್ ವೈಸ್ ನಿಮಗೆ ಕಾನ್ಸೆಪ್ಟ್ಸ್ ನ ಸಿಲೆಬಸ್ ವೈಸ್ ಮಾಡ್ಕೊಡ್ತಾರೆ ಡೀಟೇಲ್ಡ್ ಆಗಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಮೆಟೀರಿಯಲ್ ಆಲ್ಸೋ, ಕ್ಲಾಸ್ ಆಲ್ಸೋ. ಅಂಡ್ ಇಫ್ ಸಪೋಸ್ ಒಂದು ಕ್ಲಾಸ್ ಎರಡಾದ್ರು ಮಿಸ್ ಆಗಿದ್ರೆ ಯು ಕ್ಯಾನ್ ಮೆನ್ಷನ್ ದಟ್ ಡೆಫಿನೆಟ್ಲಿ ವಿ ವಿಲ್ ಡೂ ಇಟ್ ಅಗೈನ್. ನಿಮಗೆ ಅದು ಮಾಡ್ಕೊಡ್ತೀವಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸಿಲೆಬಸ್ ವೈಸ್, ಸೊ ದಟ್ ಯಾವುದೇ ಕಾನ್ಸೆಪ್ಟ್ ನಿಮಗೆ ಮಿಸ್ ಆಗಲ್ಲ. ಅಂಡ್ ನಿಮಗೆ ಕ್ಲಾಸಸ್ ಅಲ್ಲಿ ಇಮೇಜ್ ಡಯಾಗ್ರಾಮ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ವೇಟ್ ಐ ವಿಲ್ ಶೋ ಯು ಒನ್ PDF, ಕ್ಲಾಸ್ PDF. ಸಿ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ದೇ ವಿಲ್ ಗಿವ್ ದ ಇಮೇಜಸ್, ಪ್ಯಾಕೇಜಿಂಗ್. ಇಲ್ಲಿ ಕಾನ್ಸೆಪ್ಟ್ ಒಂದು ಪ್ಯಾಕೇಜಿಂಗ್. ಸೊ ದೇ ವಿಲ್ ನಾಟ್ ಓನ್ಲಿ ದೇ ಕ್ಯಾನ್ ಟೆಲ್ ದಟ್ ಲೈಕ್ ದಿಸ್ ಈಸ್ ಅ ಸ್ಮಾರ್ಟ್ ಪ್ಯಾಕೇಜಿಂಗ್ ಅಂತ ಸುಮ್ಮನೆ ಹೇಳ್ಬೋದು. ಬಟ್ ಇಲ್ಲಿ ನಿಮಗೆ ಇಮೇಜ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ದಟ್ ಯು ವಿಲ್ ಗೆಟ್ ಅ ಮೋರ್ ಕ್ಲಾರಿಟಿ ಅಬೌಟ್ ದಟ್ ಕಾನ್ಸೆಪ್ಟ್. ದೆನ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಅಂದ್ರೆ ಏನು, ಆಕ್ಟಿವ್ ಪ್ಯಾಕೇಜಸ್. ಸೊ ಆಕ್ಟಿವ್ ಪ್ಯಾಕೇಜಿಂಗ್ ಅಂದ್ರೆ ಏನು, ಅಡಿಟಿವ್ ಪ್ಯಾಕೇಜಿಂಗ್ ಅಂದ್ರೆ ಏನು. ಸೊ ದೇ ವಿಲ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್ ಥ್ರೂ ಕಾನ್ಸೆಪ್ಟ್ಸ್, right, which is important for the exam. I'll show you one more example. See, look at here. This is the images which is helpful for 15% ಗೆ explain ಮಾಡಬೇಕಾದ್ರೆ engineering ಅನ್ಸುತ್ತೆ. You can check it out. Okay, so this is the images they are going to use while teaching the class, so that you will get the more clarity, right? Look at the images here. So ಈ ತರ ನಿಮಗೆ images ಮುಖಾಂತರ explain ಮಾಡಿದಾಗ you will get the more clarity. Look at the images, right? So this is how we'll get the concept clarity, right? See, same with the other concepts also, like horticulture. So benefits of horticulture farming. So this is the content I showed you, no? This is the 25%, this is the 75%. See, ಇಲ್ಲಿ ಟೈಪ್ಡ್ ಫಾರ್ಮೆಟ್ ಅಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ. PDF ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ನೀವು, ರೈಟ್? ಅಂಡ್ ಇಲ್ಲಿ ನಿಮಗೆ ಸ್ಪೇಸ್ ಪ್ರೊವೈಡ್ ಮಾಡಲಾಗುತ್ತೆ. You can add it here. See here, they'll explain you through images also. ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆ ಪೈಲಟ್ ಕ್ಲಸ್ಟರ್ಸ್ ಎಲ್ಲೆಲ್ಲಿ ಬರುತ್ತೆ, ರೈಟ್? ಕರ್ನಾಟಕದಲ್ಲಿ ಚಿತ್ರದುರ್ಗ. ಸೊ ದೀಸ್ ಥಿಂಗ್ಸ್ ದೇ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದ PDF. ಇನ್ ಕ್ಲಾಸಲ್ಲಿ ನಿಮಗೆ ಈ ಕಾನ್ಸೆಪ್ಟ್ಸು ಥ್ರೂ ಇಮೇಜಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ದಟ್ ಯು ವಿಲ್ ಗೋಯಿಂಗ್ ಟು ರಿಮೆಂಬರ್ ಫಾರ್ ಅ ಲಾಂಗರ್ ಟೈಮ್, ರೈಟ್? ಸೊ ನಿಮಗೆ ಕಂಟೆಂಟ್ ಸಿಗುತ್ತೆ, ಬಟ್ ಈ ಇಮೇಜ್ ಇದೆಯಲ್ಲ, ಸೊ ಅದನ್ನು ಹುಡುಕಿ ಇಲ್ಲಿ ತಂದು ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ದೇರ್ ಇಟ್ ಟೇಕ್ಸ್ ಎ ಎನರ್ಜಿ. ಸಿ ಇದೇ ಥರ ನಿಮಗೆ ಸಿಗ್ತಾ ಹೋಗುತ್ತೆ, ರೈಟ್? ಸೊ ಪ್ರತಿಯೊಂದಕ್ಕೂ ಸೊ ಲುಕ್ ಅಟ್ ದ ರೈಟ್ ಸೈಡ್, ರೈಟ್? ಥ್ರೂ ಇಮೇಜಸ್ ನಿಮ್ಗೆ ಹಾಕಿರ್ತಾರೆ. ಸೊ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ರೈಟ್? ಲುಕ್ ಅಟ್ ಹಿಯರ್. ಸೊ ಇಮೇಜ್ ನ ಕಲೆಕ್ಟ್ ಮಾಡಿ ದೇ ವಿಲ್ ಎಕ್ಸ್ಪ್ಲೇನ್ ಥ್ರೂ ಇಮೇಜಸ್, ಸೊ ದಟ್ ಯು ಗೋಯಿಂಗ್ ಟು ರಿಮೆಂಬರ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಲಾಸಸ್. ಸೊ ವಿ ಆರ್ ಚಾರ್ಜಿಂಗ್ ಓನ್ಲಿ ಫಾರ್ ದ ಕ್ಲಾಸಸ್. 20 ಸಬ್ಜೆಕ್ಟ್ಸ್ ಇದೆ. ಓಕೆ, ಸೊ ಈ ಒಂದು ಅಫೋರ್ಡಬಿಲಿಟಿಗೆ ನೋ ಬಡಿ ಈಸ್ ಗಿವಿಂಗ್ ಇನ್ ದ ಮಾರ್ಕೆಟ್. ಐ ವಿಲ್ ಗ್ಯಾರಂಟಿ ದಟ್. ಅಂಡ್ ನಿಮಗೆ ಟೆಸ್ಟ್ ಅಂತ ಬಂದಾಗ ಕೂಡ ಇಟ್ ಈಸ್ ಇನ್ ಲೈನ್ ಅಂತ KPSC. ಯಾರು ಟೆಸ್ಟ್ ಅಟೆಂಡ್ ಮಾಡಿದ್ರಲ್ಲ, ಯು ವಿಲ್ ಕಮ್ ಟು ನೋ ದಟ್. ಸಿ, ಅಂಡ್ recently I'll tell you one story here, so listen carefully. So I recently visited one of my professor. So she's in GKVK. She is the head of the department. So ಅಲ್ಲಿ ಹೋಗಿ ಕೇಳಿದಾಗ ನಾನು ಕಾಸ್ಟ್ ಬಗ್ಗೆ ಹೇಳ್ತಿದ್ದೆ. So they suggested that last time ತೆಲಂಗಾಣ and ಆಂಧ್ರ ಪ್ರದೇಶ್. ಓಕೆ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. AO ಎಕ್ಸಾಮ್ ಕಾಲ್ಫರ್ ಆಗಿತ್ತು. ಅಲ್ಲಿ ಕೋರ್ಸ್ ಬಂದು 52,000 ಇತ್ತು, 52K. ಯು ಗೋ ಅಂಡ್ ಚೆಕ್ ಇಟ್ ಔಟ್. ಸೊ 52K ಇತ್ತು. ಯಾವುದಕ್ಕೆ? ಬರೀ ಕ್ಲಾಸಲ್ಲಿ ನಿಮಗೆ ನೋಟ್ಸು ಬರೆಸ್ತಿದ್ರು. ಸೊ ನೋ ಬಡಿ ಈಸ್ ಗಿವಿಂಗ್ ದಿಸ್ ಪ್ರಿಂಟಬಲ್ ನೋಟ್ಸ್ ಟು ಯು. ಸೊ ಕ್ಲಾಸಲ್ಲಿ ಬರೆಸ್ತಿದ್ರು ಅಂಡ್ ಮೇ ಬಿ ದೇರ್ ಟೈಮ್ ಇತ್ತು ಅನ್ಸುತ್ತೆ ಅಲ್ಲಿ. ಬಟ್ ಇಲ್ಲಿ ನಿಮಗೆ ಟೈಮ್ ಇಲ್ಲ. ಯು ಹ್ಯಾವ್ ಓನ್ಲಿ 4 to 5 months. ಫೈನ್. ಸೊ ಅಲ್ಲಿ 52K ಇತ್ತು ಅಂಡ್ ಟೆಸ್ಟ್ ಸೀರೀಸ್ ಇಸ್ ಸಪರೇಟ್. ಅಂದರೆ 52,000 ನಿಮಗೆ ಕೋರ್ಸ್ ಫೀಸ್ ಇದು. ಸೇಮ್ AO ಕೋರ್ಸ್. ಅಂಡ್ ಲುಕ್ ಅಟ್ ಅವರ್ ಟೆಸ್ಟ್ ಸೀರೀಸ್, ಅವರ್ ಬ್ಯಾಚ್ ಇನ್ವೈಸ್ ಕೃಷಿ ಕ್ರಾಂತಿ. ಸೊ ನೀವು ಪ್ರೈಸ್ನ ಚೆಕ್ ಮಾಡಿ. ಸೊ 52,000 ಇಲ್ಲಿ ನಾವು ಕೊಡ್ತಿರೋದು ಇಲ್ಲಿ. ಅಂಡ್ ಯು ವಿಲ್ ಗೆಟ್ ದ ಪ್ರಿಂಟಬಲ್ ನೋಟ್ಸ್, ರೈಟ್? ಕ್ಲಾಸಸ್, ದೆನ್ ಟೆಸ್ಟ್ ಸೀರೀಸ್.
So everything you will get at a one place, right? So this is the affordability I am talking about. So ನಮ್ಮ ಪ್ರೈಸ್ ಏನಿದೆ ನೀವೇ ಚೆಕ್ ಮಾಡಿ, ರೈಟ್? ಕೋರ್ಸ್ಗೆ ಹೋಗಿ ವೆಬ್ಸೈಟ್ ಒಂದ್ಸರಿ ಚೆಕ್ ಮಾಡಿ, ಇನ್ವೇಸ್ ಅಕಾಡೆಮಿ ಡೌನ್ಲೋಡ್ ಮಾಡಿ. ನಾಟ್ ಇವನ್ ಇದರಲ್ಲಿ ಆಫ್ 25,000 ಕೂಡ ಇಲ್ಲ. ಇವನ್ ಇದರಲ್ಲಿ ಆಫ್ 12.5 ನೋ. ಸೊ ಇದರಲ್ಲಿ ಆಫ್ ಎಸ್ ಯು ಆರ್ ಕಮ್ ಅಟ್ 7,000 to 8,000. ಸೊ ಕಂಪ್ಲೀಟ್ GK ಸ್ಪೆಸಿಫಿಕ್ ಪೇಪರ್ ಅಂಡ್ ಟೆಸ್ಟ್ ಸೀರೀಸ್ 80 ಟೆಸ್ಟ್ 80 ಪ್ಲಸ್ ಇರುತ್ತೆ ಆಕ್ಚುಲಿ. ಸೊ ಎವ್ರಿಥಿಂಗ್ ವಿಲ್ ಕಮ್ ಅಂಡರ್ ಅರೌಂಡ್ 8,000 ಅಲ್ಲಿ ಯು ವಿಲ್ ಗೆಟ್ ದ ಎಂಟೈರ್ ಕೋರ್ಸ್. So you only compare with our price. So this is a very most affordable price. And fine. So next point bani, another 2 to 3 points will end the session here. Fine. It is customized for the AO preparation. See, student A and student B anta tagoli. See, student A anta bandaga, of course ಒಂದು ಕಾಲೇಜ್ ಒಂದು ಕ್ಲಾಸ್ ಅಂತ ಹೇಳಿದಾಗ there are n number of students. ಕೆಲವರು IQ level ಜಾಸ್ತಿ ಇರುತ್ತೆ and ಕೆಲವರದು IQ level ಕಡಿಮೆ ಇರುತ್ತೆ. So they can grasp at a different level. So our grasping power ತುಂಬಾ ಕಡಿಮೆ ಇರುತ್ತೆ. I mean ಕೆಲವರಿಗೆ ಇನ್ ಕೆಲವರು ಜಾಸ್ತಿ ಇರುತ್ತೆ. See, if you are comes under category A, ಇಲ್ಲ ಅಂತ ಬಂದಾಗ you can watch video once. Okay, so ನೀವು ಒಂದ್ಸರಿ ವಿಡಿಯೋನ ವಾಚ್ ಮಾಡಿ so that you will get the clarity. See, ನೀವು 4 ವರ್ಷ I mean ನೀವು ರೀಸೆಂಟ್ ಆಗಿ UG ಪಾಸ್ ಆಗಿದೆ, that's fine enough. If not, of course you are belongs to some corona batch or 3 to 4 years ನಿಮಗೆ ಕಾಲೇಜ್ ಮುಗಿದು 3 to 4 years ಗ್ಯಾಪ್ ಆಗಿದೆ, even 2 to 4 years ಗ್ಯಾಪ್ ಆಗಿದೆ, and you need one more time revision of the entire subject, and you don't want to take any chance, at any cost I want to make it into a AO PDF result PDF ಅಲ್ಲಿ ನೀವು ಲಿಸ್ಟ್ ಬರಬೇಕು ಅಂತಿದ್ರೆ, and if you belong to category A, that means ನಿಮ್ಮ IQ level ಚೆನ್ನಾಗಿದೆ ಅಂತಂದ್ರೆ you can watch it once. But ಒಂದು ಕ್ಲಾಸ್ ಅಂತ ಬಂದಾಗ ಏನೂ ಇರ್ತಾರೆ, ಬಿನೂ ಇರ್ತಾರೆ. ಸಿ ಕ್ಲಾಸ್ ಅಲ್ಲಿ ಈವನ್ ಲಾಸ್ಟ್ ರ್ಯಾಂಕ್ ಅವರು ಹುಡುಗರು ಇರ್ತಾರೆ, ರೈಟ್? ಸೊ ನಿಮ್ಮ IQ ಲೆವೆಲ್ ಕಡಿಮೆ ಇದೆ ಅಂತ ಯು ಕ್ಯಾನ್ ವಾಚ್ ಇಟ್ ಇನ್ 2 to 3 times. ದಿಸ್ ಈಸ್ ಯು ಕ್ಯಾನ್ ವಾಚ್ ವಿಡಿಯೋ ಅಪ್ ಟು 2 to 3 times. ಎವ್ರಿ ವಿಡಿಯೋನ ನಿಮಗೆ 2 to 3 times ವಾಚ್ ಮಾಡ್ಬೋದು. ಅಂಡ್ ಪ್ರಾಕ್ಟಿಕಲಿ ನೋಡಿದ್ದೆ ಅದಲ್ಲಿ ಜೂನ್ ಎಕ್ಸಾಮ್ ಅಂತ ಬಂದ್ರೆ ಯು ಹ್ಯಾವ್ ಓನ್ಲಿ 2 to 3 times ವಾಚ್ ಮಾಡಕ್ಕೆ ಅಷ್ಟೇ ಟೈಮ್ ಇರೋದು ನಿಮ್ಮ ಹತ್ರ. ಇಫ್ ಅಟ್ ಆಲ್ ಯು ಆರ್ ಪ್ಲಾನಿಂಗ್ ಟು ವಾಚ್ ಇಟ್ 5 to 6 times ಅಂದ್ರೂ ಕೂಡ 2 to 3 times ಅಷ್ಟೇ ನಿಮಗೆ ಟೈಮ್ ಇದೆ ವಿಡಿಯೋ ವಾಚ್ ಮಾಡಲಿಕ್ಕೆ. That's why we given it in a customized format, right? So you can watch one time also, 2 to 3 times also. Fine. I hope you got the clarity, right? So most important point, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇದನ್ನ, every second counts. See, think once. ನಾವು 25 to I mean let's say 23 to 29 ಏಜ್ ಅಲ್ಲಿ ಇದೀವಿ. majority 90%, right? ಅದೇ ಏಜ್ ಅಲ್ಲಿ ಇರುವಂತ ಹುಡುಗರು ಏನ್ ಮಾಡ್ತಿದ್ದಾರೆ, ದೇ ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್. ನಿಮ್ ಫ್ರೆಂಡ್ಸೇ ನೋಡಿ, ದೇ ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್, ದೇ ಆರ್ ಡೂಯಿಂಗ್ ಸಮ್ ಗುಡ್ ಜಾಬ್, ರೈಟ್? ಅಂಡ್ ದೇ ಆರ್ ಹ್ಯಾಪಿ ವಿತ್ ಟ್ರಿಪ್ಸ್. ಸೊ ಇಷ್ಟೆಲ್ಲ ಅವರು ಎಂಜಾಯ್ ಮಾಡ್ತಿದ್ದಾರೆ ಲೈಫಲ್ಲಿ. ಬಟ್ ವಿ ಸಿಟ್ಟಿಂಗ್ ಹಿಯರ್ ಅಂಡ್ ವಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಸೊ ಹಾಗಾಗಿ ನಮ್ಮ ಟೈಮ್ ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಯು ಟ್ರೀಟ್ ಇಟ್ ಲೈಕ್ ಎ ಜಾಬ್. ಜಾಬಲ್ಲಿ ಹೆಂಗೆ 9 ಗಂಟೆ ಬೆಳಗ್ಗೆ ಎದ್ದು ಅದು ನೈಟ್ I mean ಈವ್ನಿಂಗ್ 5 ಗಂಟೆಗೆ ಆಚೆ ಬರ್ತೀವಲ್ಲ ಆಫೀಸಿಂದ, like that you can treat a preparation as a job. So ಅದಕ್ಕೆ every second count ಆಗುತ್ತೆ. and ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ we have only limited time, 4 to 5 months ಅಷ್ಟೇ ಇದೆ. and when it comes to AO exam, it's a once in a decade opportunity. 8 ರಿಂದ 10 ವರ್ಷಕ್ಕೆ ಒಂದ್ಸರಿ ಬರುವಂತದ್ದು, right? and it's a very good post. See, group B and gazetted, ಸಿ ವೆರಿ ಗುಡ್ ಪೋಸ್ಟ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಿ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸಿ KPSC KS ಎಕ್ಸಾಮ್ ಇದೆ. ಸೊ ಇದರಲ್ಲಿ 3 ಪೋಸ್ಟು ಚೆನ್ನಾಗಿರೋದು. ಯಾವುದು? DYSP, ತಹಶೀಲ್ದಾರ್ ಅಂಡ್ AC, ರೈಟ್? ಸೊ ಈ 3 ಪೋಸ್ಟು ಚೆನ್ನಾಗಿದೆ. ಅಂಡ್ ರೆಸ್ಟ್ ಆಫ್ ದೆಮ್ ಆರ್ ಈಕ್ವಲ್ ಟು ಗ್ರೂಪ್ B ಇರ್ತವೆ. ಸೊ ನೀವು AO ಎಕ್ಸಾಮ್ ಬರೆದ್ರೆ ಡೈರೆಕ್ಟ್ ಗ್ರೂಪ್ B ಹಿಂಗೂ ಬರ್ತೀರಾ, ಇಲ್ಲ KS ಬರೆದ್ರು ಯು ವಿಲ್ ಗೆಟ್ ದ ಗ್ರೂಪ್ B. ಬಟ್ ಇಲ್ಲಿ ಕಾಂಪಿಟೇಷನ್ ವೆರಿ ಲೋ. ವಿ ಆರ್ ಓನ್ಲಿ ಅಗ್ರಿ ಗ್ರಾಜುಯೇಟ್ಸ್ ಮಾತ್ರ ಇಲ್ಲಿ ಕಾಂಪಿಟೇಷನ್ ಇರುತ್ತೆ. ಬಟ್ ಇಲ್ಲಿ ಓಪನ್ ಡಿಗ್ರಿ ಇರುತ್ತೆ. ಸೊ ಇಲ್ಲಿ 1 to 1.5 lakh ಅಪ್ಲಿಕೇಶನ್ ಅಂಡ್ ಹಿಯರ್ ಓನ್ಲಿ 20 to 25K. ಮೇ ಬಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ 20 to 20 ಅರೌಂಡ್ ಒಂದು 30K ಅಪ್ಲಿಕೇಶನ್ ಬಿಡ್ಬೋದು. ಸೊ ಇಲ್ಲಿ ಕಾಂಪೀಟ್ ಮಾಡೋದಕ್ಕೂ ಇಲ್ಲಿ ಕಾಂಪೀಟ್ ಮಾಡೋದಕ್ಕೂ ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಇಟ್ಸ್ ಎ ವೆರಿ ಗುಡ್ ಪೋಸ್ಟ್. ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಇಟ್ಸ್ ಎ ವೆರಿ ಗುಡ್ ಪೋಸ್ಟ್, ರೈಟ್? ನೀವು KS ಆದ್ರೂ ಗ್ರೂಪ್ B ಎಕ್ಸಾಮ್ I mean ಗ್ರೂಪ್ B ಪೋಸ್ಟ್ ಹೋದ್ರು ಸೇಮ್ ಪವರ್, ಅಂಡ್ ನೀವು AO ಎಕ್ಸಾಮ್ ಬರೆದು ಗ್ರೂಪ್ B ಪೋಸ್ಟ್ ಬಂದ್ರು ಸೇಮ್ ಪವರ್. ಅಂಡ್ ಇಟ್ಸ್ ಮೋರ್ ಲೈಕ್
ಹೇಳ್ತೀವಲ್ಲ ನೆಮ್ಮದಿ ಜಾಬ್ ಅಂತ. ಸೊ ದಿಸ್ ಇಸ್ ದ ವೆರಿ ನೆಮ್ಮದಿ ಜಾಬ್. ಎಸ್. ಸೊ ಈ ಒಂದು ಚಾನ್ಸ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಐ ಆಮ್ ಟೆಲಿಂಗ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ತುಂಬಾ ನೆನ್ಪಿಟ್ಕೊಳ್ಳಿ, ಇದು ಈ ಎಕ್ಸಾಮ್ಗೆ ಅಲ್ಲ, ಪ್ರತಿಯೊಂದು ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಸಿ, ನೀವು ಯಾವುದೇ ಒಂದು ರಿಸಲ್ಟ್ PDF ಅಲ್ಲಿ ಬರಬೇಕು ಅಂತಂದ್ರೆ ನೀವು ಯಾವ ಮೆಟೀರಿಯಲ್ ಓದಿದ್ದೀರಾ, ಯಾವ ಕ್ಲಾಸಸ್ ಓದಿದ್ದೀರಾ, ಸೆಲ್ಫ್ ಪ್ರಿಪರೇಷನ್, ಅಂಡರ್ ಗೈಡೆನ್ಸ್ ಮಾಡಿದಿರಾ, ನೋ ಬಡಿ ವಿಲ್ ಕ್ವಶನ್ ದಾಟ್. ಇಟ್ ಈಸ್ ದ ಹಾರ್ಡ್ ರಿಯಾಲಿಟಿ. ದಿಸ್ ಈಸ್ ದ ಹಾರ್ಶ್ ರಿಯಾಲಿಟಿ. ನಿಮ್ಮ ರಿಸಲ್ಟ್ ಅಂತನ್ನ ನೀವು ಯಾವ ಮೆಟೀರಿಯಲ್ ಫಾಲೋ ಮಾಡಿದ್ರಿ, ಕ್ಲಾಸಸ್ ಮಾಡಿದ್ರಿ, ಇಲ್ಲ ಸೆಲ್ಫ್ ಅಂಡರ್ ಗೈಡೆನ್ಸ್ ಅಲ್ಲಿ ಮಾಡಿದಿರಾ, ಯಾರು ಕೇಳಲ್ಲ. ಐ ಮೀನ್ KPSC ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋ ಬಾಡಿ ನಿಮ್ಗೆ ಅದೇನೇನು ಕೇಳಲ್ಲ. ಓನ್ಲಿ ದೇ ಲಾಸ್ಟ್ ಎಕ್ಸಾಮ್ 3 hours ಟೈಮ್ ಕೊಟ್ಟಿದ್ದೀವಿ, ರೈಟ್? ನೀವು ಎಷ್ಟು ಮಾರ್ಕ್ಸ್ ಇಲ್ಲಿ ತೆಗೆದಿದ್ದೀರಾ ಆ ಒಂದು ಬೇಸಿಸ್ ಮೇಲೆ ನಿಮಗೆ ರಿಸಲ್ಟ್ PDF ಅಲ್ಲಿ ನಿಮ್ಮ ಹೆಸರು ಬರುವಂಥದ್ದು. ಫೈನ್. ಸೊ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಮೆಟೀರಿಯಲ್ ಆರ್ ಕ್ಲಾಸಸ್ ಆರ್ ಸೆಲ್ಫ್ ಆರ್ ಅಂಡರ್ ಗೈಡೆನ್ಸ್. ಆ 3 hours ಅಲ್ಲಿ ನೀವು ಪ್ರಿಪೇರ್ ಆಗ್ತಿರಲ್ಲ, ಐ ಮೀನ್ 3 hours ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿರುತ್ತಲ್ಲ, ದಟ್ ಈಸ್ ಪ್ಲೇಸ್ ಅ ಮೋರ್ ಇಂಪಾರ್ಟೆಂಟ್ ಇಯರ್. ಸಿ, ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ, ಸಿ, ಯೂಸ್ ದ ರೈಟ್ ಮೆಟೀರಿಯಲ್ಸ್, ಓಕೆ, ರೈಟ್ ಗೈಡೆನ್ಸ್, ರೈಟ್ ಅಪ್ರೋಚ್ ಮಾಡಿ, ಅಂಡ್ ವೇರ್ ಎವರ್ ಪಾಸಿಬಲ್ ಯು ಟೇಕ್ ಹೆಲ್ಪ್, ಓಕೆ, ವೆದರ್ ಇಟ್ ಫ್ರಮ್ ಯುವರ್ ಫ್ರೆಂಡ್ ಆರ್ ಯುವರ್ ಟೀಚರ್, ಓಕೆ, ಯುವರ್ ಮೆಂಟರ್, ಓಕೆ, ಯುವರ್ ಪ್ರೊಫೆಸರ್, ಯಾರ ಹತ್ರ ಆಗುತ್ತೋ ಅವ್ರ ಹತ್ರ ಹೆಲ್ಪ್ ತಗೊಳ್ಳಿ, ಓಕೆ, ಫೈನ್. ಅಂಡ್ ನೀವು ಈ ಲೀಸ್ಟಲ್ಲಿ ಬರಬೇಕು ಅಂತಂದ್ರೆ ಯು ಟೇಕ್ ಆಸ್ ಮಚ್ ಹೆಲ್ಪ್ ಆಸ್ ಪಾಸಿಬಲ್. ಐದರ್ ನೀವು ನಮ್ಮನ್ನು ಅಪ್ರೋಚ್ ಮಾಡಿ, ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೆ ವಿಲ್ ಕಮ್ ಹಿಯರ್, ಯು ಕಮ್ ಹಿಯರ್, ವಿ ವಿಲ್ ಹೆಲ್ಪ್ ಯು ವಿತ್ ದಟ್, ಓಕೆ. ಸಿ, ಕೆಲವ್ರಿಗೆ ಹಾರ್ಶ್ ಅನ್ಸ್ಬಾರ್ದು ನಾನು ಈಗ ಹೇಳೋ ಮಾತು, ಬಟ್ ದಿಸ್ ಈಸ್ ದ ರಿಯಾಲಿಟಿ. ಏನು ಅಂತಂದ್ರೆ, ನೀವು ಹೆಂಗ್ ಪ್ರಿಪೇರ್ ಆದ್ರಿ, ಯಾವ ಮೆಟೀರಿಯಲ್ ಆದ್ರಿ, ಯಾರು ಎಕ್ಸಾಮಿನರ್ KPSC ನಿಮ್ಮನ್ನ ಕೇಳೋದಿಲ್ಲ. ಓನ್ಲಿ ದೇ ಲಾಸ್ಟ್ ಈಸ್ ನೀವು ಎಕ್ಸಾಮ್ಗೆ ಆ ಕೊಟ್ಟಿರೋ 3 hours ಅಲ್ಲಿ ವೆದರ್ ಯು ಪರ್ಫಾರ್ಮ್ ವೆಲ್ ಅಂಡ್ ಯು ಸ್ಕೋರ್ ಎ ಗುಡ್ ಮಾರ್ಕ್ಸ್ ಅಂಡ್ ಯು ವಿಲ್ ಕಮ್ ಇನ್ ಟು ದ ರಿಸಲ್ಟ್ಸ್ PDF, ಯುವರ್ ನೇಮ್ ಇನ್ ದ ರಿಸಲ್ಟ್ಸ್ PDF, ಅದನ್ನು ಮಾತ್ರ ಕೇಳುತ್ತೆ. ಸೊ ಹಾಗಾಗಿ ನೀವು ಸೆಲ್ಫ್ ಪ್ರಿಪೇರ್ ಆಗ್ತೀರಾ, ಅಂಡರ್ ಗೈಡೆನ್ಸ್ ಅಲ್ಲಿ ಮಾಡ್ತೀರಾ, ದಟ್ಸ್ ಅಪ್ ಟು ಯು. ಬಟ್ ಫೈನಲಿ ಒನ್ ಥಿಂಗ್ ಐ ವಾಂಟ್ ಟು ಸೇ ಈಸ್, start early, stay ahead. This 10-hour in-wise crash course helps you to cracking the AO exam. ಸಿ, ಇಲ್ಲಿ ನಾವು ಈ ಕೋರ್ಸ್ ತಗೊಂಡ್ರೆ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಮಾಡ್ತೀರಾ ಅಂತಿಲ್ಲ, ಬಟ್ ವಿ ಡೆಫಿನೆಟ್ಲಿ ಹೆಲ್ಪ್ಸ್ ಯು ಟು ಗೆಟ್ ಇನ್ ಟು ದ್ಯಾಟ್. ಇಲ್ಲಿ ನಿಮ್ಮ ಪ್ರೋಸೆಸ್ನ ಈಸ್ ಮಾಡುತ್ತೆ, ರೈಟ್? ಸೊ ಆ್ಯಂಡ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ದಿಸ್ 10 hours ಆನ್ ಈಚ್ ಕೋರ್ಸ್ನು, ಡೆಫಿನೆಟ್ಲಿ ಯು ಆರ್ ಇನ್ ದ ಅಹೆಡ್ ಆಫ್ ದಿಸ್ ಕಾಂಪಿಟೇಷನ್, ದಟ್ ಐ ಗ್ಯಾರಂಟಿ ದಟ್. Fine. And so start early ಅಂತಷ್ಟೇ. See, start right now. The right time to start any activities now ಅಂತ ಹೇಳ್ತಾರೆ. ಅಂದ್ರೆ ನೀವು ಏನೇ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತಂದ್ರೆ ಸೊ ಈಗಲೇ ಸ್ಟಾರ್ಟ್ ಮಾಡಿ. ಫೈನ್, ಓಕೆ. ಅಂಡ್ ಫೈನಲಿ ಈ ವಿಡಿಯೋದಲ್ಲಿ ಯು ವಿಲ್ ಗೆಟ್ ಸಮಥಿಂಗ್, ನಿಮ್ಗೆ ಏನೋ ಒಂದು ಯೂಸ್ಫುಲ್ ಥಿಂಗ್ ಸಿಕ್ಕಿದೆ ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, and subscribe it, okay. And more importantly, ನಿಮಗೆ ಏನೇ ಕ್ವರೀಸ್ ಇದ್ರು, ರೈಟ್, ಎನಿ ಕ್ವರೀಸ್ ಯು ಹ್ಯಾವ್, ಸೊ ಕಾಮೆಂಟ್ ಇನ್ ಕಾಮೆಂಟ್ ಸೆಕ್ಷನ್. ಫೈನ್. And thank you everyone, and we'll see you in the classes.